ನಮಸ್ಕಾರ. ಚಳುವಳಿ ಡಿಜಿಟಲ್ ನ್ಯೂಸ್ನ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು SN ಕುಮಾರ್. ಶೋಷಿತ ಸಮುದಾಯಗಳ ನಾಯಕರು, ಪುರಸಭೆಯ ಮಾಜಿ ಅಧ್ಯಕ್ಷರು, ಪುರಸಭೆ ಹಾಲಿ ಸದಸ್ಯರು ಹಾಗೂ ಇತ್ತೀಚೆಗೆ ಹರಪನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ನೇಮಕಗೊಂಡಿರ್ತಕ್ಕಂಥ ME ಅಂಜಿನಪ್ಪನವರು ನಮ್ಮೊಂದಿಗಿದ್ದಾರೆ. ಅವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಹಿನ್ನೆಲೆಯಲ್ಲಿ ಪ್ರಸ್ತುತ ರಾಜಕಾರಣ ಕುರಿತು ಅವರೊಂದಿಗೆ ಮಾತನಾಡೋಣ. ನಮಸ್ಕಾರ ಸರ್. ನಮಸ್ಕಾರ. ಬಹಳಷ್ಟು ಜನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಗಳಿದ್ರು. ಎಲ್ಲರನ್ನು ಬಿಟ್ಟು ನಿಮಗೆ ಏಕೆ ಅಧ್ಯಕ್ಷ ಸ್ಥಾನ ಒಲಿದು ಬಂತು? ಸುಮಾರು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತ ಆಧಾರದ ಮೇಲೆ ನಾನು ಕೆಲಸ ಮಾಡ್ಕೊಂಬಂದೆ. ಸುಮಾರು 30-35 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ಸಕ್ರಿಯ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದೀನಿ. ಅಸೆಂಬ್ಲಿ ಚುನಾವಣೆ ಇರಬಹುದು, ಲೋಕಸಭೆ ಚುನಾವಣೆ ಇರಬಹುದು, ಪುರಸಭೆ ಚುನಾವಣೆಗಳು ಇರಬಹುದು, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಸೊಸೈಟಿ, PLD ಬ್ಯಾಂಕ್ ಈ ಎಲ್ಲ ಚುನಾವಣೆಯನ್ನು ಕೂಡ ನಾನು ಪಕ್ಷದಲ್ಲಿ ಗುರುತಿಸಿಕೊಂಡು ನನ್ನದೇ ಆದಂಥ ಒಂದು ಟೀಮನ್ನು ಕಟ್ಟಿಕೊಂಡು ನಾವು ಪಕ್ಷದ ಎಲ್ಲ ಸಮಾಜದ ಮುಖಂಡರೊಟ್ಟಿಗೆ ಮತ್ತು ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳ ಒಟ್ಟಿಗೆ ಮತ್ತು ಹೈಕಮಾಂಡ್ ಒಟ್ಟಿಗೆ ಕೆಲಸ ಮಾಡಿದ್ದಕ್ಕೋಸ್ಕರ ನನಗಿವತ್ತು ಗುರುತಿಸಿ ಪಕ್ಷ ನನಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನ ಕೊಟ್ಟದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ತಾವು ಕಳೆದ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿರ್ತಕ್ಕಂಥ MP ಲತಾ ಮಲ್ಲಿಕಾರ್ಜುನ್ ಜೊತೆ ಗುರುತಿಸಿಕೊಂಡಿದ್ರಿ. ತಮ್ಮನ್ನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಹೈಕಮಾಂಡ್ ಸೂಚನೆ ಮಾಡ್ತಾ ಅಥವಾ ಶಾಸಕರೇನರು ತಮಗೆ ಶಿಫಾರಸು ಮಾಡಿದ್ರ? ನಾನು ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಲತಾ ಮಲ್ಲಿಕಾರ್ಜುನ್ ಅವರಿಗೆ ಬೆಂಬಲಿಸಿದ್ದು ಸಹಜ. ಇವತ್ತು ಹೈಕಮಾಂಡ್ ನಾವು ಗಮನಕ್ಕೆ ತಗೊಂಬಂದಿದ್ವಿ. ಕಾಂಗ್ರೆಸ್ ಪಕ್ಷದ ಮುಖಂಡರೆಲ್ಲರಿಗೂ ಭೇಟಿಯಾಗಿ ಸ್ಥಳೀಯ ನಾಯಕತ್ವದಲ್ಲಿ ಏನು ಸುಮಾರು 7-8 ಜನ ಪ್ರಬಲ ಆಕಾಂಕ್ಷಿಗಳು ಇದ್ದರು. ಅವರೊಟ್ಟಿಗೆ ಯಾರಿಗೆ ಕೊಟ್ಟರು ಕೂಡ ನಾವು ಕಾಂಗ್ರೆಸ್ಸನ್ನು ಗೆಲ್ಲಿಸ್ತೀವಿ, ಕಾಂಗ್ರೆಸ್ಸನ್ನು ಗೆಲ್ಸ್ಕೊಂಡ್ಬರ್ತೀವಿ, ನೀವು ಪಕ್ಷದ ಟಿಕೆಟ್ ಕೊಟ್ಟೆ ಅಂತೇಳಿ ಹೈಕಮಾಂಡ್ ಗಮನಕ್ಕೆ ತೆಗೆದುಕೊಂಡು ಬಂದಿದ್ವಿ. ಆದರೆ ಇವತ್ತು ಸ್ಥಳೀಯ ನಾಯಕರನ್ನು ಪಕ್ಷಕ್ಕೋಸ್ಕರ ಏನು ಹಗಲಿರುಳು ಶ್ರಮ ವಹಿಸಿ ಪಕ್ಷ ಕಟ್ಟಿರ್ತಕ್ಕಂಥ ಮುಖಂಡರನ್ನ ಕಡೆಗಣಿಸಿ ಪಕ್ಷ ಸಿದ್ಧಾಂತ ಆಧಾರದ ಇಲ್ಲದಂಥ ಒಬ್ಬ ವ್ಯಕ್ತಿಗೆ ಟಿಕೆಟ್ ಕೊಟ್ಟು ಇಲ್ಲಿ ದುಡಿದಂಥ ವ್ಯಕ್ತಿಗಳಿಗೆ ಅನ್ಯಾಯ ಮಾಡಿದಕ್ಕೋಸ್ಕರ ನಾವು ಇವತ್ತು ಲತಾ ಮಲ್ಲಿಕಾರ್ಜುನ್ ಅವರಿಗೆ ಬೆಂಬಲಿಸೋಕೆ ಅನಿವಾರ್ಯ ಆಗಿತ್ತು. ಅದಲ್ಲದೆ ಇಲ್ಲಿ ಸ್ಥಳೀಯ ನಾಯಕರಾಗಿರ್ತಕ್ಕಂಥ ಪೂಜಾರ್ ಶಶಿ ಇರ್ಬೋದು, ಪರಶುರಾಮಪ್ಪರ್ ಇರ್ಬೋದು, ಯಾರೇ ಟಿಕೆಟ್, ಚಂದ್ರಶೇಖರ್ ಭಟ್ ಇರ್ಬೋದು, ಯಾರೇ ಟಿಕೆಟ್ ಕೊಟ್ಟಿದ್ರು ಕೂಡ ಇವತ್ತು ನಾವೆಲ್ಲರೂ ಲತಾಕಲ್ಲಿಂದ ಹಿಡಿದು ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಬೇಕು ಅಂತ ತೀರ್ಮಾನ ಆಗಿತ್ತು. ಆದರೆ ಅದು ಅಚಾನಕ್ಕಾಗಿ ಬೇರೆ ಬೇರೆ ಘಟನೆಗಳು ನಡೆದ್ರಿಂದ ಕೇವಲ 13 ದಿನಗಳ ಕಾಲ ನಾವು ಪಕ್ಷದಿಂದ ಹೊರಗಿದ್ವಿ ವಿನಃ ನಾನು ಪಕ್ಷದ ಮುಖಂಡರೊಟ್ಟಿಗೆ ನಾನು ಫೋನ್ ಸಂಪರ್ಕದಲ್ಲಿದ್ದೆ. ಅದಾದ ನಂತರ ಇವತ್ತೇನು ರಿಸಲ್ಟ್ ಬಂದ ದಿಶನೇ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ವಿ. ನಮ್ಮ ಲತಾ ಮಲ್ಲಿಕಾರ್ಜುನ್ ಅವರು ಶಾಸಕರ ನಂತರ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯನವರನ್ನ ಬೆಂಬಲ ವ್ಯಕ್ತಪಡಿಸಿ ನಾವು ಅಧಿಕೃತವಾಗಿ ಕಾಂಗ್ರೆಸ್ ಅಂತ ಡಿಕ್ಲೇರ್ ಮಾಡಿದೆ ಹೈಕಮಾಂಡ್. ಸರ್, ತಾವು ಪುರಸಭೆ ಸದಸ್ಯರಾಗಿ ಮತ್ತು ಮಾಜಿ ಅಧ್ಯಕ್ಷರಾಗಿ ರಾಜಕಾರಣದಲ್ಲಿ ಅಪಾರವಾದ ಅನುಭವವನ್ನು ಹೊಂದಿದಿರಿ. ಇದಲ್ಲದೆ ಮಾಜಿ ಶಾಸಕರಾಗಿರ್ತಕ್ಕಂಥ ನಾಡದಾಸ್ ಇರ್ಬೋದು, PT ಪರಮೇಶ್ವರ್ ನಾಯ್ಕರು, MP ರವೀಂದ್ರ, ಇದೀಗ ಲತಮ್ಮರ ಜೊತೆ ತಾವು ಗುರುತಿಸ್ಕೊಂಡಿದ್ದೀರಿ. ನಿಮ್ಮನ್ನ ರಾಜಕಾರಣಕ್ಕೆ ಏಕ್ ಬಂದ್ರಿ ಮತ್ತು ಈ ರಾಜಕಾರಣಕ್ಕೆ ನಿಮ್ಮನ್ನ ಕರ್ಕೊಂಬಂದಾರ ಯಾರು ಸರ್? ಏಕ್ ನೀವು ರಾಜಕಾರಣಕ್ಕೆ ಬಂದ್ರಿ? ನಾನು ಖಂಡಿತ ಕೂಡ ಇವತ್ತು ರಾಜಕಾರಣಕ್ಕೆ ಬರ್ತೇನೆ ಅಂತ ನಾನು ಕನಸು ಮನಸ್ಸಿನಲ್ಲೂ ಇದ್ದಿಲ್ಲ. ಸುಮಾರು 94-95 ಇಸ್ವಿ ಆಚೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಎಲೆಮೆರೆಕಾಯಾಗಿ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಿದ್ವಿ. 94-95 ಇಸ್ವಿಯಲ್ಲಿ ಏನು ಇವತ್ತು ಪುರಸಭೆ ಇದೆ, ಹಿಂದೆ ಟೌನ್ ಪಂಚಾಯತಿ ಇತ್ತು. 20 ವಾರ್ಡ್ಗಳು ಇದ್ವು ಅವಾಗ. ಆ ಸಂದರ್ಭದಲ್ಲಿ ನಮ್ಮ 20ನೇ ವಾರ್ಡು SC ರಿಸರ್ವೇಷನ್ ಕೆಟಗರಿ ಬಂತು. ಆ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರುಗಳೆಲ್ಲ ಸೇರಿ, ಇಲ್ಲ SC ರಿಸರ್ವೇಷನ್ ಬಂದಿದೆ, ನೀನು ಎಲೆಕ್ಷನ್ ನಿಲ್ಲೇಬೇಕು ಅಂತೇಳಿ ನನಗೆ ಒತ್ತಾಯ ಮಾಡಿದರು. ಆಗ ಇಲ್ಲ, ನಾನು ಒಲ್ಲೆ, ನಮ್ಮ ತಂದೆಯವ್ರನ್ನ ನಿಲ್ಲಿಸೋನು, ನಾನು ಒಲ್ಲೆ, ನನ್ನ ಬಿಸ್ನೆಸ್ ಇದೆ, ಅದನ್ನ ನೋಡ್ಕೋಬೇಕು, ನಮ್ಮ ತಂದೆಯವ್ರನ್ನ ಚುನಾವಣೆಗೆ ಸ್ಪರ್ಧೆ ಮಾಡೋಣ ಅಂತ ನಮ್ಮ ಸ್ನೇಹಿತರೊಟ್ಟಿಗೆ ನಾನು ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ
ಇಲ್ಲ ನಮ್ಮ ಸ್ನೇಹಿತರೆಲ್ಲರೂ ಸೇರಿ ಇಲ್ಲ ತಂದೆಯವರು ಬೇಡ, ಅವ್ರಿಗೆ ಏಜ್ ಆಗಿದೆ, ನೀವೇ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು, ನಾವೆಲ್ಲ ನಿಮಗೆ ಬೆನ್ನೆಲುಬಾಗಿರ್ತೇವೆ ಅಂತ ಹೇಳಿ ಇವತ್ತು ಏನು ವಾರ್ಡಲ್ಲಿ ಬರ್ತಕ್ಕಂಥ ವಾಲ್ಮೀಕಿ ಸಮಾಜ ಇರ್ಬೋದು, ಅಲ್ಪಸಂಖ್ಯಾತ ಸಮಾಜ ಇರ್ಬೋದು, ಹರಿಜನ್ ಸಮಾಜದವ್ರು ಇರ್ಬೋದು, ಮತ್ತು ಕುರುಬ ಸಮಾಜ ಇರ್ಬೋದು, ಮತ್ತು ಲಿಂಗಾಯತ ಸಮಾಜದವರು, ಇವರೆಲ್ಲರೂ ಅವತ್ತು ನನಗೆ ಪ್ರಥಮ ಬಾರಿಗೆ ಸದಸ್ಯನಾಗಲಿಕ್ಕೆ ಅವತ್ತು ತನು ಮನ ಧನದಿಂದ ನನಗೆ ಸಹಾಯ ಮಾಡಿ ನನ್ನ ಬೆನ್ನೆಲುಬಾಗಿ ನಿಂತು ನನಗೆ ಅವತ್ತು ಸದಸ್ಯನಾಗಿ ಆಯ್ಕೆ ಮಾಡಿದರು. ಆದರೆ ರಾಜಕಾರಣದಲ್ಲಿ ಕೆಲವೇ ಜನ ಮೊದಲನೇ ಬಾರಿ ಸದಸ್ಯರಾಗಿ ಎರಡನೇ ಬಾರಿ ಸದಸ್ಯರಾಗೋದು ಭಾಳ ಕಷ್ಟ. ಆ ಸಂದರ್ಭದಲ್ಲಿ ನಮ್ಮದು ರಿಸರ್ವೇಷನ್ ಇತ್ತು. ಟೌನ್ ಪಂಚಾಯತಿಗೆ ಅಧ್ಯಕ್ಷರು 30 ತಿಂಗಳು ಅಂತ 2 ಟರ್ಮು ಅಧ್ಯಕ್ಷ ಸ್ಥಾನಕ್ಕೆ ಮೀಸಲಾತಿ ಬರುವ ಒಂದು ಪ್ರವೃತ್ತಿ ಇತ್ತು. ಪ್ರಥಮ ನಾನು ಸದಸ್ಯ ಆದಂಥ ಸಂದರ್ಭದಲ್ಲಿ ಇಲ್ಲಿ ದಿವಂಗತ ನಾಣಸ್ ಅವರು ಶಾಸಕರಾಗಿದ್ದರು. ಆ ಸಂದರ್ಭದಲ್ಲಿ ಇರ್ತಕ್ಕಂಥ ಶಾಸಕರೊಟ್ಟಿಗೆ ನಾವು ಕೈ ಜೋಡಿಸಿ ಅವತ್ತು ಪ್ರಥಮ ಮೀಸಲಾತಿ ಮಹಿಳಾ ಮೀಸಲಾತಿ ಬಂತು ಹರಪನಹಳ್ಳಿ ಪುರಸಭೆಗೆ. ಆ ಮಹಿಳಾ ಮೀಸಲಾತಿಯಲ್ಲಿ ಪುಷ್ಪಾ ದಿವಾಕರ್ ಅವರನ್ನ ಅಧ್ಯಕ್ಷರನ್ನ ಮಾಡಿದ್ವಿ. ಅದಾದ ನಂತರ 2ನೇ ಅವಧಿಗೆ ಮತ್ತೆ SC ರಿಸರ್ವೇಷನ್ ಅಧ್ಯಕ್ಷ ಸ್ಥಾನ ಬಂತು. ಆ ಸಂದರ್ಭದಲ್ಲಿ ದಿವಂಗತ ನಾಣದಾಸ್ ಅವರು, ನಾನು ಬಿಸ್ನೆಸ್ ಮಾಡ್ಕೊಂತ ಇದ್ದೆ, ಇಟಂಗಿ ಬಿಸ್ನೆಸ್ ಎಲ್ಲ ಮಾಡ್ಕೊಂತ ಇದ್ದೆ. ನಾನು ಸದಸ್ಯ ಆದರೂ ಕೂಡ ನನ್ನ ವೃತ್ತಿಯ ನಾನು ಕೈ ಬಿಟ್ಟಿದ್ದಿಲ್ಲ. ಆದರೆ ನಾಣದಾಸ್ ಅವರು ನನಗೆ ಒಬ್ಬ ವ್ಯಕ್ತಿಯಿಂದ ನನಗೆ ಮನೆಗೆ ಕರೆಸಿ ಮನೆಯಲ್ಲಿ ಕೂಡಿಸ್ಕೊಂಡು, ಇಲ್ಲ SC ರಿಸರ್ವೇಷನ್ ಬಂದಿದೆ, ಏನು ಮಾಡ್ತೀಯಾ ಅಂತ ಕೇಳಿದ್ರು. ಸರ್, ನೀವು ಯಾರಿಗೆ ಹೇಳ್ತೀರೋ ಅವರಿಗೆ ನಾನು ಓಟ್ ಹಾಕ್ತೇನೆ, ನೀವು ಯಾರಿಗಾರ ಮಾಡ್ರಿ. ಇಲ್ಲೋ ನಿನಗೆ ಮಾಡ್ಬೇಕು ಅಂತೇನಲ್ಲ, ನಿನಗೆ ಮಾಡ್ಬೇಕಂತ ಮಾಡಿದ್ದೀನಲ್ಲ ಅಂದಾಗ ನಾನು ಒಳ್ಳೆ ಅಂತ ಹೇಳಿದಂಥ ವ್ಯಕ್ತಿ ನಾನು ಅವತ್ತು. ನನಗೆ ರಾಜಕಾರಣ ಮತ್ತು ಇದ್ಯಾವುದು ನನಗೆ ಇದ್ದಿಲ್ಲ. ಅವತ್ತು ನಾನು ಬೇಡ ಸರ್, ನೀವು ಯಾರಿಗಾರ ಮಾಡ್ರಿ, ನಾನು ಸಪೋರ್ಟ್ ಮಾಡ್ತೀನಿ, ನನಗೆ ಯಾಕೋ ಇಷ್ಟ ಇಲ್ಲ ಇದು ಅಂತ ಹೇಳಿದ್ರು. ಇವತ್ತು ಕೂಡ ಅವರ ಪತ್ನಿಯವರಾಗಿರ್ತಕ್ಕಂಥ ಅವ್ರು ಇದ್ದಾರೆ ಇವತ್ತು ಕೂಡ. ಆ ಸಂದರ್ಭದಲ್ಲಿ ಶಾಸಕರಾದಂಥ ನಾಣದಾಸ್ ಅವರು, ನೋಡಿಲ್ಲಿ ಅಧ್ಯಕ್ಷರು ಮಾಡ್ತಾನಂತ ಬೇಡ ಅಂತಾನೆ ಅಂತ ಹೇಳಿ ಅವತ್ತು ಅವರ ಶ್ರೀಮತಿ ಅವರಿಗೆ ಹೇಳಿದಂಥ ಸಂದರ್ಭದಲ್ಲಿ ಅವತ್ತ ಆ ರತ್ನಮ್ಮನವರು ಮಗಗೆ ಏನು ಗೊತ್ತಾಗುತ್ತೆ, ನೀನು ಮಾಡಲ್ಲ ಅಂತ ಹೇಳಿ ಅವತ್ತು ಅವರ ಪತಿಯವರಿಗೆ ಹೇಳಿ ಅವತ್ತು ನನಗೆ ಅಧ್ಯಕ್ಷ ಆಗ್ಲಿಕ್ಕೆ ನನಗೆ ಉರಿ ನಿರ್ಮಿಸಂತದ ವ್ಯಕ್ತಿ ಯಾರಿದ್ರೆ ಅದು ದಿವಂಗತ ನಾಣದಾಸ್ ಅವರು ಅಂತೇಳಿ ನಾನು ಗಂಟಾಘೋಷವಾಗಿ ಕೇಳಕ್ಕೆ ಇಷ್ಟಪಡ್ತಿದ್ದೀನಿ. ಅವತ್ತೇನು ನನಗೆ ಪುರಸಭೆಗೆ 30 ತಿಂಗಳ ಕಾಲ ದಿವಂಗತ ನಾಣದಾಸ್ ಅವರು ಶಾಸಕರಾಗಿ ಸಚಿವರಾಗಿ ನನಗೇನು ಸಹಕಾರ ಮಾಡಿದ್ರು, ಅವತ್ತು ಪಟ್ಟಣದಲ್ಲಿ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಅವ್ರೇನು ಸಹಕಾರ ಮಾಡಿದ್ರು, ಅವತ್ತು ನನ್ನ ರಾಜಕೀಯಕ್ಕೆ ಒಂದು ಭದ್ರ ಬುನಾದಿ ಹಾಕ್ಲಿಕ್ಕೆ ಅವತ್ತಿನಿಂದ ಹಿಡಿದು ಇವತ್ತೇನಾದರೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷವರೆಗೂ ನಾನು ಬರ್ತಿದ್ದೇನೆಂದ್ರೆ ಅವತ್ತು ದಿವಂಗತ ನಾಣದಾಸ್ ಅವರು ನನಗೆ ಕೈ ಹಿಡಿದು ರಾಜಕೀಯವಾಗಿ ಎತ್ತಿದ್ದಕ್ಕೋಸ್ಕರ ಇವತ್ತು ಬ್ಲಾಕ್ ಅಧ್ಯಕ್ಷ ಆಗಲಿಕ್ಕೆ ಈ ಒಂದು ಸಂಘಟನೆ ಮಾಡಲಿಕ್ಕೆ ಸಾಧ್ಯತೆ ಆಗ್ತಂತ ಹೇಳಿ ನನ್ನ ಅನಿಸಿಕೆ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಸರ್, ತಾವೇನು ರಾಜಕಾರಣದ ಕುಟುಂಬದಿಂದ ಬಂದವರಲ್ಲ, ಇದೀಗ ತಾವೇ ಹೇಳಿದ್ರಿ ನಾನು ಇಟಗಿ ಬಟ್ಟಿ ಕೆಲಸದಲ್ಲಿ ನಾನು ತೊಡ್ಕೊಂಡಿದ್ದೆ ಅಂತೇಳಿ. ತಾವು ಪುರಸಭೆ ಸದಸ್ಯರಾದ್ರೂ ಕೂಡ ತಮ್ಮ ವೃತ್ತಿ ಬಿಟ್ಟಿರ್ಲಿಲ್ಲ ಅಂತ ಹೇಳ್ತಾ ಇದ್ರಿ. ಹಾಗಾದ್ರೆ ಆ ದಿನಗಳನ್ನ ನೆನಪು ಮಾಡ್ಕೊಳಕ್ ಬೇಕಾದ್ರೆ ರಾಜಕಾರಣ ಮತ್ತು ವೃತ್ತಿಯನ್ನ ಹೇಗೆ ಅವಾಗ ಸರಿದೂಗಿಸ್ಕೊಂಡು ಹೋಗ್ತಾ ಇದ್ರಿ? ಇಲ್ಲ, ರಾಜಕಾರಣ ನನಗೇನೋ ಅದೊಂದು ಕ್ರೇಜಿ ಅನಿಸ್ತು. ರಾಜಕಾರಣ ಆತಿನ ಸಂದರ್ಭದಲ್ಲಿ ಅದೊಂದು ಒಳ್ಳೆ ನನಗೆ ಅವಕಾಶ ಸಿಕ್ತು. ಬಡವರಿಗೆ, ದೀನ ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಹಿಂದುಳಿದವರಿಗೆ, ವರ್ಗದವರಿಗೆ ಏನಾದರೂ ನಾವು ಇವತ್ತು ರಾಜಕಾರಣದಲ್ಲಿದ್ದರೆ ಏನಾದರೂ ಸಹಾಯ ಮಾಡ್ಬೋದು, ಅವರೊಟ್ಟಿಗೆ ನಾವು ಬೆನ್ನೆಲುಬಾಗಿ ನಿಲ್ಬೋದು, ನಮ್ಮಿಂದ ಕೈಲಾದಷ್ಟು ಸಹಾಯ ಮಾಡ್ಬೋದು. ಇವತ್ತು ವ್ಯವಹಾರ ಮಾಡ್ಕೊಂಡಿದ್ರೆ ನಾನು ಚೆನ್ನಾಗಿರ್ಬೋದು, ನಮ್ಮ ಫ್ಯಾಮಿಲಿ ಚೆನ್ನಾಗಿರ್ಬೋದು. ಆದರೆ ಇವತ್ತು ಸಾರ್ವಜನಿಕವಾಗಿ ನಾವು ಏನಾದರೂ ಕೆಲಸ ಮಾಡಿದರೆ ಇವತ್ತು ಎಲ್ಲರೊಟ್ಟಿಗೆ ಎಲ್ಲ ರಂಗದಲ್ಲಿ ಕೂಡ ನಾವು ಕೂಡ ಬೆಳಿಬೋದು ಅನ್ನೋದನ್ನು ಮನಗಂಡು ಆ ರಾಜಕಾರಣದಲ್ಲಿ ನಾವು ಸಕ್ರಿಯವಾಗಿ ಪಾಲ್ಗೊಳ್ಳಿಕ್ಕೆ ಒಂದು ಅವಕಾಶ ಆಗ್ಬೋದು ಅಷ್ಟೇ. ತಾವು ಪುರಸಭೆ ಅಧ್ಯಕ್ಷರಾಗಿದ್ರಿ. ತಮ್ಮ ಅವಧಿಯಲ್ಲಿ ಏನಾದರೂ ಜನಪರವಾಗಿ ಮಾಡಿರತಕ್ಕಂಥ ಕೆಲಸಗಳನ್ನ ನೆನಪು ಮಾಡ್ಕೊಳ್ಳೋದಾದ್ರೆ? ಖಂಡಿತ. ಆ ಸಂದರ್ಭದಲ್ಲಿ ಇವತ್ತೇನು ಹರಪನಹಳ್ಳಿ ಪಟ್ಟಣಕ್ಕೆ ಕುಡಿ ನೀರಿನ ಏನು ಯೋಜನೆ ಇದೆ, ಅವತ್ತಿನ ನಾಣದಾಸ್ ಅವರು ಅದಕ್ಕೆ ಚಾಲನೆ ಕೊಟ್ಟಂಥ ಸಂದರ್ಭದಲ್ಲಿ ಹರಪನಹಳ್ಳಿಯಲ್ಲಿ ಆಗಿನ ಕಾಲದಲ್ಲಿ ಬೋರ್ವೆಲ್ ಮುಖಾಂತರ ನಾವು ನೀರನ್ನು ಕೊಡ್ತಿದ್ವಿ. ಹರಪನಹಳ್ಳಿ ಪಟ್ಟಣಕ್ಕೆ ಬೋರ್ವೆಲ್ ಮುಖಾಂತರ ನೀರನ್ನು ಕೊಡ್ತಿದ್ವಿ. ಆ ಸಂದರ್ಭದಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ ಕಾಲೋನಿಗಳು ವಾಲ್ಮೀಕಿ ನಗರ ಇರ್ಬೋದು, ಅರ್ಜುನ್ ಕಾಲೋನಿ ಇರ್ಬೋದು, ಇಡೀ ಊರಲ್ಲಿ ಬೇಸಿಗೆ ಬಂತಂದ್ರೆ ಈ ವಾಂತಿ ಭೇದಿ ಅನ್ನೋ ಒಂದು ಮಹಾಮಾರಿ ಬರ್ತಾ ಇತ್ತು. ಆದರೆ ನಮ್ಮ ಹಿರಿಯರಿಗೆ ಮತ್ತು ಮಕ್ಕಳಿಗೆ ಆ ಬೋರ್ವೆಲ್ ಉಪ್ಪು ನೀರನ್ನು ಕುಡಿದು
ಏರ್ ಕೂಲೆಲ್ಲ ವೈಟ್ ಆಗ್ತಿದ್ವು, ಹಲ್ಲುಗಳೆಲ್ಲ ಒಂದು ಬೆಂಡ್ ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇಲ್ಲಿ ಬರ್ತಕ್ಕಂಥ ಅಧಿಕಾರಿಗಳೆಲ್ಲರೂ ದಾವಣಗೆರೆನ ಇಷ್ಟಪಡ್ತಿದ್ರೆ ವಿನ ಹರಪನಹಳ್ಳಿ ಇಷ್ಟಪಡ್ತಿದ್ದಲ್ಲ ಇಲ್ಲಿ ಯಾರು ಇರ್ಲಿಕ್ಕೆ. ಅಂತ ಸಂದರ್ಭದಲ್ಲಿ ದಿವಂಗತ ರಾಣದಾಸ್ ಅವರು ಇವತ್ತೇನು ಬ್ರಿಡ್ಜ್ ಕಮ್ ಬ್ಯಾರೇಜ್ ಇರ್ಬೋದು, ಕುಡಿ ನೀರಿನ ವ್ಯವಸ್ಥೆ ಇರ್ಬೋದು, ಆವಾಗಿನ ಕಾಲದಲ್ಲಿ ದಿವಂಗತ ರಾಣದಾಸ್ ಅವರು ಅದಕ್ಕೆ ಅಡಿಗಲ್ಲನ್ನು ಹಾಕುವ ಮುಖಾಂತರ ಮುಖ್ಯಮಂತ್ರಿ ಆಗಿರ್ತಾರೆ. GH ಪಾಟೀಲ್ ಅವರು ಮುಖ್ಯಮಂತ್ರಿ ಆಗಿದ್ರು. ಆ ಸಂದರ್ಭದಲ್ಲಿ ನಾನು ಪುರಸಭೆ ಅಧ್ಯಕ್ಷ ಇದ್ದೆ. ಅವತ್ತು ಅಡಿಗಲ್ಲು ಹಾಕುವ ಮುಖಾಂತರ ಆ ಕೆಲಸವನ್ನ ಪ್ರಾರಂಭ ಮಾಡಲಿಕ್ಕೆ ಅವತ್ತು ನನಗೆ ಸಹಕಾರ ಮಾಡಿದಂಥ ವ್ಯಕ್ತಿ ಯಾರು ಇದ್ರೆ ಅದು ದಿವಂಗತ ರಾಣದಾಸ್ ಅವರು. ಆ ಒಂದು ಯೋಜನೆಯನ್ನ ದಿವಂಗತ ರಾಣದಾಸ್ ಅವರು ಏನು 99ನೇ ಇಸ್ವಿಯಲ್ಲಿ ಸೋತರು. ಅದರ ತರುವಾಯ ಏನು ಪರಮೇಶ್ವರ ನಾಯ್ಕರವರು ಶಾಸಕರಾದರು. 99ನೇ ಇಸ್ವಿಯಲ್ಲಿ ಆಗಸ್ಟ್ 15ನೇ ತಾರೀಕು ಪ್ರಥಮ ಅವ್ರೇನು ಗೆದ್ದು 15 ದಿವಸಕ್ಕೆ ನಮ್ಮ ಹರಪನಹಳ್ಳಿ ಪಟ್ಟಣದಲ್ಲಿ ಒಂದು ನೆಲ್ಲಿಯನ್ನ ಕುಡಿ ನೀರಿನ ರಾ ವಾಟರ್ ಕೊಡೋ ಮುಖಾಂತರ ಇವತ್ತು ಹರಪನಹಳ್ಳಿ ಪಟ್ಟಣಕ್ಕೆ ಏನು ಇವತ್ತು ನಾವೆಲ್ಲ ನೀರು ಕುಡಿತೀವಿ ಅಂದ್ರೆ ಅದು ಅವತ್ತಿನ ಒಂದು ಯೋಜನೆ. ಅವತ್ತು ನಾವೆಲ್ಲ ಶ್ರಮ ಹಾಕಿ ಶಾಸಕರೊಟ್ಟಿಗೆ ಕೈ ಜೋಡಿಸಿ ಆ ಕೆಲಸ ಮಾಡಿದಕ್ಕೋಸ್ಕರ ಇವತ್ತು ಹರಪನಹಳ್ಳಿ ಪಟ್ಟಣ ಕುಡಿ ನೀರಿನಿಂದ ಮುಕ್ತವಾಗಿದೆ ಅಂತ ಹೇಳಿ ಇಷ್ಟಪಡ್ತಿದ್ದೀನಿ ನಾನು. ಬದಲಾದ ರಾಜಕಾರಣದಲ್ಲಿ ನಾಡದಾಸರಿಂದ ತಾವು ಪರಮೇಶ್ವರ ನಾಯ್ಕ ಅವ್ರ ಜೊತೆ ಸೇರ್ಕೊಳ್ತೀರಿ. ಪರಮೇಶ್ವರ ನಾಯ್ಕರವರ 2 ಅವಧಿ ಕೂಡ ಅವ್ರ ಜೊತೆನೆ ಇದ್ರಿ. ಇದಕ್ಕಿದ್ದಂಗೆ ಯಾಕೆ ಪರಮೇಶ್ವರ ನಾಯ್ಕರವರಿಂದ ತಾವು ಹೊರ ಬಂದ್ರಿ, ಮತ್ತು ಅವತ್ತಿಂದು ತಾವು ಅವ್ರ ಜೊತೆ ಸಂಪರ್ಕ ಕಡಿದುಕೊಳ್ಳಲ್ಲ ಅಂತ ಘಟನೆ ಆದ್ರೂ ಏನ್ ನಡೀತು? ರಾಜಕಾರಣ ಬದಲಾವಣೆ ಆಗಿಲ್ಲ, ಜನ ಬದಲಾವಣೆ ಆದ್ರು. ಪ್ರಸ್ತುತ ಏನು 2008ರಲ್ಲಿ ಡಿಲಿಮಿಟೇಷನ್ ಆದಂಥ ಸಂದರ್ಭದಲ್ಲಿ ಅವತ್ತಿನ ಸಂದರ್ಭದಲ್ಲಿ ಅಡಗಲಿ ಕ್ಷೇತ್ರ SC ಆಯ್ತು, ಹರಪನಹಳ್ಳಿ ಕ್ಷೇತ್ರ ಜನರಲ್ ಆಯ್ತು. ಅಡಗಲಿಯಲ್ಲಿ ದಿವಂಗತ MP ಪ್ರಕಾಶ್ ಅವರು ಪ್ರಭಾವಶಾಲಿಯಾಗಿದ್ದರು. ಹರಪನಹಳ್ಳಿಯಲ್ಲಿ 2 ಬಾರಿ ಶಾಸಕರಾಗಿ ಪರಮೇಶ್ವರ ನಾಯ್ಕರವರು ಕೆಲಸ ಮಾಡಿದರು. ಏನು ಕ್ಷೇತ್ರ ಬದಲಾವಣೆ ಆದಂಥ ಹಿನ್ನೆಲೆಯಲ್ಲಿ ನಮ್ಮ ನಾಯಕರಾಗಿರ್ತಕ್ಕಂಥ ಕೊಂಡೆ ಸಾಹೇಬರು ಅವತ್ತಿನ ಸಂದರ್ಭದಲ್ಲಿ ಪರಮೇಶ್ವರ ನಾಯ್ಕರವರ ಬೆನ್ನೆಲುಬಾಗಿ ನಿಂತಿದ್ರು. MP ಪ್ರಕಾಶ್ ಅವರು ಅವತ್ತಿನ ರಾಜಕೀಯ ವಿದ್ಯಮಾನದಲ್ಲಿ ಕಾಂಗ್ರೆಸ್ಸಿಗೆ ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಕೊಂಡ್ರು. ಆ ಸಂದರ್ಭದಲ್ಲಿ ರಾಜ್ಯ ನಾಯಕರೆಲ್ಲ ಸೇರಿ MP ಪ್ರಕಾಶ್ ಅವರಿಗೆ ಹರಪನಹಳ್ಳಿ ಕ್ಷೇತ್ರ ಬಿಟ್ಕೊಡ್ಬೇಕು, ಹರಪನಹಳ್ಳಿ ಕ್ಷೇತ್ರಕ್ಕೆ ಅವ್ರನ್ನ ಸ್ಪರ್ಧೆ ಮಾಡ್ಬೇಕಂತ ಹೇಳಿ ಹೈಕಮಾಂಡ್ ತೀರ್ಮಾನ ಮಾಡ್ತು. ಪರಮೇಶ್ವರ ನಾಯ್ಕರವರಿಗೆ ಕ್ಷೇತ್ರ ಇದ್ದಿಲ್ಲ. ಅವತ್ತು KC ಕೊಂಡಯ್ಯನವರು, ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು MP ಪ್ರಕಾಶ್ ಅವರಿಗೆ ಒತ್ತಾಯ ಮಾಡಿ ಅಡಗಲಿಗೆ ಪರಮೇಶ್ವರ ನಾಯ್ಕ ಬರಲಿ, ಹರಪನಹಳ್ಳಿಗೆ ನೀವು ಬರ್ರಿ, ಅಡಗಲಿ ನಿಮ್ಮ ಶಕ್ತಿ ಪರಮೇಶ್ವರ ನಾಯ್ಕ ಸಹಕಾರ ಆಗಲಿ, ಹರಪನಹಳ್ಳಿಯಲ್ಲಿ ಪರಮೇಶ್ವರ ನಾಯ್ಕ ಮತ್ತು ಅವರ ಬೆಂಬಲಿಗರ ಶಕ್ತಿ ನಿಮಗೂ ಕೂಡ ಕೈ ಜೋಡಿಸ್ಲಿ, ನೀವೆಲ್ಲರೂ ಹೊಂದಾಣಿಕೆ ಮಾಡಿಕೊಂಡು ಒಂದು ಪಕ್ಷವನ್ನು ಗೆಲ್ಲಿಸಲಿಕ್ಕೆ ನೀವೆಲ್ಲ ಮುನ್ನುಡಿ ಆಡ್ರಿ ಅಂತೇಳಿ ಹೈಕಮಾಂಡ್ ಅವತ್ತೇನು ಇವರಿಬ್ಬರನ್ನ ಮುಖಾಂತರ ಕುಂದಿರಿಸ್ಕೊಂಡು ಮಾತುಕತೆ ಆದ ಹಿನ್ನೆಲೆಯಲ್ಲಿ ಪರಮೇಶ್ವರ ನಾಯ್ಕರು ಅಡಗಲಿಗೆ ಹೋದ್ರು, MP ಪ್ರಕಾಶ್ ಅವರು ಹರಪನಹಳ್ಳಿಗೆ ಬಂದರು. ಆ ಸಂದರ್ಭದಲ್ಲಿ ಇಲ್ಲಿ ಇನ್ನೂ BJP ಇದ್ದಿಲ್ಲ. ಆ ಸಂದರ್ಭದಲ್ಲಿ JDS ಮತ್ತು ಕಾಂಗ್ರೆಸ್ ಬಲವಾದ ಇಲ್ಲಿ MP ಪ್ರಕಾಶ್ ಅಂದರೆ JDS. ಅಂತ ಒಂದು ಹಿನ್ನೆಲೆಯಲ್ಲಿ ಅವ್ರಿಗೂ ನಮಗೆ ಹೊಂದಾಣಿಕೆ ಇದ್ದಿಲ್ಲ. ತಳಬಾಳು ಕಲ್ಯಾಣ ಮಂಟಪದಲ್ಲಿ ಒಂದು ಸಭೆಯನ್ನು ಆಯೋಜನೆ ಮಾಡಿದರು ಪರಮೇಶ್ವರ ನಾಯ್ಕರವರು. ಅವತ್ತಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಚಿದಾನಂದಕಲ್ರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು. ನಾನು ಜನರಲ್ ಸೆಕ್ರೆಟರಿ ಇದ್ದೆ. ತಳಬಾಳು ಕಲ್ಯಾಣ ಮಂಟಪದಲ್ಲಿ ಸಭೆಯನ್ನು ಮಾಡಿ ಇವತ್ತಿನ ಪರಮೇಶ್ವರ ನಾಯ್ಕರವರು ಅವತ್ತು ಆ ಸಭೆಯನ್ನು ಅಧ್ಯಕ್ಷತೆ ವಹಿಸಿ ಆ ಸಭೆಯಲ್ಲಿ MP ಪ್ರಕಾಶ್ ಅವರು ಕೂಡ ಉಪಸ್ಥಿತರಿದ್ದರು. ಆ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರಿಗೂ ನನ್ನನ್ನು ಸೇರಿ ಎಲ್ಲ ಮುಖಂಡರಿಗೂ ನೀವು ನನಗೆ 2 ಬಾರಿ ಶಾಸಕರಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ, ನಿಮ್ಮ ಋಣ ಎಂದು ನಾನು ತೀರ್ಸೋಕ್ಕಾಗಲ್ಲ. ಅನಿವಾರ್ಯ ಕಾರಣಗಳಿಂದ ನಾನು ಅಡಗಲಿಗೆ ಹೋಗ್ತಾ ಇದ್ದೀನಿ. ಅಡಗಲಿ MP ಪ್ರಕಾಶ್ ಸಾಹೇಬ್ರು ಹರಪನಹಳ್ಳಿ ಬರ್ತಿದ್ದಾರೆ. ನನಗೆ ಯಾವ ರೀತಿ ನೀವು ಇಲ್ಲಿ ರಕ್ಷಣೆ ಮಾಡಿದಿರಿ, ನನಗೆ ಯಾವ ರೀತಿ ಇಲ್ಲಿ ಬೆನ್ನೆಲುಬಾಗಿ ನಿಂತಿದ್ರಿ, ಅದೇ ರೀತಿ MP ಪ್ರಕಾಶ್ ಮತ್ತು ಅವರ ಕುಟುಂಬಕ್ಕೆ ನೀವು ಬೆನ್ನೆಲುಬಾಗಿ ನಿಲ್ರಿ. ನನ್ನ ಯಾವ ರೀತಿ ನೀವು ರಾಜಕಾರಣದಲ್ಲಿ
ಗುರ್ಸಿದ್ರೆ ಅದೇ ರೀತಿ ಕೂಡ ಇವತ್ತು JDS ಕಾಂಗ್ರೆಸ್ ಅನ್ನದೇ ಇವತ್ತು JDSನವರು ಕೂಡ ನಮ್ಮ ಕಾಂಗ್ರೆಸ್ಗೆ ಬಂದಿದ್ದಾರೆ. ಇಲ್ಲಿ ಪಕ್ಷವನ್ನ ಒಗ್ಗೂಡಿಸಿ ಇವತ್ತು ನನಗೆ MP ಪ್ರಕಾಶ್ ಅವರು ಅವ್ರ ಫಾಲೋವರು ಅಲ್ಲಿ ನನಗೆ ಬೆನ್ನೆಲುಬಾಗಿರ್ತಾರೆ. ಇಲ್ಲಿ ನೀವು ಕಾಂಗ್ರೆಸ್ ಪಕ್ಷರೆಲ್ಲರೂ ಸೇರಿ MP ಪ್ರಕಾಶ್ ಬೆನ್ನೆಲುಬಾಗಿರ್ರಿ ಅಂತ ಹೇಳಿ ಅವತ್ತು ಸಭೆಯನ್ನು ಮಾಡಿ ನಮ್ಮನ್ನೆಲ್ಲರನ್ನು MP ಪ್ರಕಾಶ್ ಹುಡಿಯಲ್ಲಿ ಹಾಕಿ ಅವತ್ತಿನ ರಾಜಕಾರಣಕ್ಕೆ ನಾವೆಲ್ಲರೂ MP ಪ್ರಕಾಶ್ ಜೊತೆಗೆ ಒಟ್ಟಿಗೆ ರಾಜಕಾರಣವನ್ನು ಪ್ರಾರಂಭ ಮಾಡಿದ್ವಿ. ಅವತ್ತು MP ಪ್ರಕಾಶ್ ಅವರು 2008ರಲ್ಲಿ ಅರ್ಪಣೆಯಲ್ಲಿ ಸೋತರು. ಪರಮೇಶ್ವರ ನಾಯ್ಕರವರು ಅಡಗಲಿಯಲ್ಲಿ ಕೂಡ ಸೋಲನ್ನು ಅನುಭವಿಸಿದ್ರು. ಅದರ ತರುವಾಯ MP ಪ್ರಕಾಶ್ ಪುತ್ರರಾಗಿರ್ತಕ್ಕಂಥ MP ರವೀಂದ್ರ ಅವರು ಈ ಕ್ಷೇತ್ರದ ಸಾರಥ್ಯವನ್ನು ವಹಿಸಿ ಈ ಕ್ಷೇತ್ರದಲ್ಲಿ ಏನು 25,000 ಅಂತರದಿಂದ ಏನ ಕಾಂಗ್ರೆಸ್ ಸೋತಿತ್ತು, ಆ ಸೋಲನ್ನ ಮರೆಮಾಚಬೇಕು, ಇಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಬೇಕು ಅಂತ ಹಿನ್ನೆಲೆಯಲ್ಲಿ ದಿವಂಗತ MP ರವೀಂದ್ರ ಅವರು ಈ ಕ್ಷೇತ್ರದಲ್ಲಿ ಯುವಕರನ್ನ, ಹಿರಿಯರನ್ನ, ಅವತ್ತಿನ ಇರ್ತಕ್ಕಂಥ JDS ಅಲ್ಲಿ ಅಸಮಾಧಾನಿತರನ್ನ, ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಅಸಮಾಧಾನಿತರನ್ನ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಪಕ್ಷವನ್ನ ಕಟ್ಟಿ 2013ರಲ್ಲಿ ಈ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾದರು. 2013ರಲ್ಲಿ ಪರಮೇಶ್ವರ ನಾಯ್ಕರು ಕೂಡ ಅಡಗಲಿಯಲ್ಲಿ ಅವರು ಕೂಡ ಶಾಸಕರಾಗಿ ಆಯ್ಕೆಯಾದರು. ಇವರೆಲ್ಲ ಹೊಂದಾಣಿಕೆಯ ಅಲ್ಲಿಯೂ ಕೂಡ ಹೊಂದಾಣಿಕೆ, ಇಲ್ಲೂ ಕೂಡ ಹೊಂದಾಣಿಕೆ ರಾಜಕಾರಣ ಮಾಡ್ಕೊಂಡು ಬಂದು 2013ರಲ್ಲಿ ಅವರು ಗೆಲುವನ್ನು ಸಾಧಿಸಿದ್ರು, ಇವರು ಗೆಲುವನ್ನು ಸಾಧಿಸಿದ್ರು. ಬಟ್ ಕಾಲ ಯಾವ ರೀತಿ ಬದಲಾಗುತ್ತೋ ಗೊತ್ತಿಲ್ಲ. MP ರವಿಗೂ ಮತ್ತು ಪರಮೇಶ್ವರ ನಾಯ್ಕರವರಿಗೆ ಕೆಲವು ರಾಜಕೀಯ ಮುಖಂಡರು ಏನು ಮೀಸಾದಿ ಕೆಲಸ ಮಾಡುವಂತ ಕೆಲವು ಮುಖಂಡರು ಅವರ ಮಧ್ಯೆ ಒಂದು ಜಗಳವನ್ನ ತಂದಿಡಲಿಕ್ಕೆ ಪ್ರಯತ್ನ ಮಾಡಿದ್ರು. MP ರವಿಯವರಿಗೂ ಮತ್ತು ಪರಮೇಶ್ವರ ನಾಯ್ಕರವರಿಗೂ ರಾಜಕಾರಣದಲ್ಲಿ ಭಿನ್ನಾಭಿಪ್ರಾಯಗಳು ಸ್ಟಾರ್ಟ್ ಆದವು. ಪರಮೇಶ್ವರ ನಾಯ್ಕರು ಸಚಿವರಾಗಿರಿದ್ರು, MP ರವಿಯವರು ಶಾಸಕರಾಗಿರಿದ್ರು. ಈ ಒಡನಾಟದಲ್ಲಿ ಶಾಸಕರಿಗೂ ಮತ್ತು ಪರಮೇಶ್ವರ ನಾಯ್ಕರವರಿಗೂ ವ್ಯತ್ಯಾಸ ಪ್ರಾರಂಭ ಆಯಿತು. ಆ ಸಂದರ್ಭದಲ್ಲಿ ನಾವು MP ರವಿ ಜೊತೆಗೆ ಏನು ಪರಮೇಶ್ವರ ನಾಯ್ಕರ ಅವತ್ತು 2008ರಲ್ಲಿ ನಮಗೇನು ಒಂದು MP ಪ್ರಕಾಶ್ ಕುಟುಂಬ ಜೊತೆಗಿರಿ ಅಂತ ಏನು ಪಕ್ಷ ಜೊತೆಗಿರಿ ಅಂತ ಹೇಳಿ ನಮಗೇನು ಹೇಳಿದ್ರು, ಅದನ್ನು ನಾವು ಚಾಚು ತಪ್ಪದೆ ನಾವೆಲ್ಲರೂ ಪಾಲಿಸ್ಕೊಂಡು ಬಂದ್ವಿ. ಅವತ್ತು ಯಾರು ಕೂಡ MP ರವಿ ಜೊತೆಗೆ ಬಿಟ್ಟು ಬೇರೆ ರಾಜಕಾರಣ ಯಾವ ಪಕ್ಷಕ್ಕೂ ಹೋಗಲಿಲ್ಲ, ಬೇರೆ ಎಲ್ಲಿಗೂ ಹೋಗಲಿಲ್ಲ. ನಾವು ರಾಜಕಾರಣ ಮಾಡ್ಕೊಂಡು ಬಂದ್ವಿ. ಅವರ ವ್ಯತ್ಯಾಸದಲ್ಲಿ ಅದು ಏನೋ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾತ ಅನ್ನೋ ರೀತಿಯಲ್ಲಿ ಆ ಸಂದರ್ಭದಲ್ಲಿ ನಾವು ಪಕ್ಷಕ್ಕೆ ನಿಷ್ಠ ಆಗಿ ಇದ್ವೇನ ವ್ಯಕ್ತಿ ನಿಷ್ಠ ಆಗಿದ್ದಿಲ್ಲ. ನಾವು ಪಕ್ಷದ ಜೊತೆ ಗುರ್ಸ್ಕೊಂಡಿದ್ವಿ, ಪಕ್ಷದ ಜೊತೆಗೇನೆ ಇದ್ವಿ. ಅವರು ಏನಾಯ್ತೋ ನಮಗೆ ಅದು ಸಂಬಂಧದಲ್ಲಿರ್ತಕ್ಕಂಥ ವಿಚಾರ. ಆ ಸಂದರ್ಭದಲ್ಲಿ ಪರಮೇಶ್ವರ ನಾಯ್ಕರವರು ಕೂಡ 2013ರಿಂದ 2018ರಲ್ಲಿ MP ರವಿಯವರು ಸೋತರು, ಪರಮೇಶ್ವರ ನಾಯ್ಕರು ಅಲ್ಲಿ ಗೆದ್ದಂಥ ಸಂದರ್ಭದಲ್ಲಿ ಇಲ್ಲಿ ಕೂಡ ಪಾಪ MP ರವೀಂದ್ರ ಅವರು ಕೇವಲ ಒಂದು ವರ್ಷದಲ್ಲಿ ಅವರು ಅಕಾಲಿಕ ಮರಣಕ್ಕೆ ಒಂದಂಥ ಸಂದರ್ಭದಲ್ಲಿ ಅಲ್ಲಿ ಪರಮೇಶ್ವರ ನಾಯ್ಕರವರು ಶಾಸಕರಾಗಿರ್ತಾರೆ, ಸಚಿವರಾಗಿರು ಕೂಡ ಇರ್ತಾರೆ, PD ಪರಮೇಶ್ವರ ನಾಯ್ಕ ಸಾಹೇಬ್ರವರು. ಆದರೆ ಇಲ್ಲಿ MP ರವಿ ತೀರಿದ ನಂತರ ಈ ಕ್ಷೇತ್ರದಲ್ಲಿ ಯಾರು ಕಾಂಗ್ರೆಸ್ ಪಕ್ಷವನ್ನು ಮುನ್ನಡೆಸಬೇಕು, ಯಾರು ಈ ಸಾರಥ್ಯವನ್ನು ವಹಿಸಬೇಕು ಅಂತೇಳಿ ಗೊಂದಲದ ವಾತಾವರಣದಲ್ಲಿತ್ತು ಕಾಂಗ್ರೆಸ್ ಪಾರ್ಟಿ. ಆ ಸಂದರ್ಭದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಯಾರು ಕುಟುಂಬ ಯಾರ ಮನೆಯಲ್ಲಿ ಅವರು ಕಾಂಗ್ರೆಸ್ ಪಕ್ಷವನ್ನು ನಡೆಸ್ಕೊಂಡು ಬಂದಿರ್ತಾರೆ, ಆ ಒಂದು ಕುಟುಂಬಕ್ಕೆ ಜವಾಬ್ದಾರಿ ಕೊಡೋದು ಅದು ಹಿಂದಿನಿಂದಲೂ ಪದ್ಧತಿ. ಅದು ಕಾಂಗ್ರೆಸ್ ಪಕ್ಷಕ್ಕೆ ಅವರ ಕುಟುಂಬ ಇಲ್ಲಿ ಲತಕ್ಕರು ಬಂದರು, ವೀಣಾಕರ್ ಆಫೀಸ್ ಮಾಡಿದ್ರು, ಅದೆಲ್ಲ ನಡೆದಿರ್ತಕ್ಕಂಥ ಘಟನೆ ತಮಗೂ ಗೊತ್ತಿದೆ. ಆದರೆ ಇವತ್ತು ಲತಕ್ಕರ ಜೊತೆಗೆ ನಾವು ಗುರ್ಸ್ಕೊಂಡ್ವಿ. ಆ ಗುರ್ಸಿದಂಥ ಸಂದರ್ಭದಲ್ಲಿ ಅವ್ರ ಜೊತೆಗೆ ಒಟ್ಟಿಗೆ ಕೈ ಜೋಡಿಸಿದ್ವಿ. ಅದರಲ್ಲಿ ರಾಜಕೀಯ ಭಿನ್ನಾಭಿಪ್ರಾಯದಲ್ಲಿ ಈ ಏರುಪೇರು ಆಗಿದ್ದ ಬಿಟ್ಟರೆ ವೈಯಕ್ತಿಕ ವಿಚಾರದಲ್ಲಿ ಯಾವುದು ಕೂಡ ಇಲ್ಲ. MP ರವೀಂದ್ರ ಅವರು ನಿಧನ ಹೊಂದಿದ್ರು. ನಂತರ ಅವ್ರ ಇಬ್ಬರು ಸಹೋದರರು ಬಂದರು, ಲತಾ ಮಲ್ಲಿಕಾರ್ಜುನ್ ಅವರು ಬಂದರು ಮತ್ತು MP ವೀಣಾ ಅವರು ಬಂದರು. ಈ ಇಬ್ಬರು ಸಹೋದರ ನಡುವೆ ಜೊತೆಯಲ್ಲಿ ನೀವು ಲತಾ ಮಲ್ಲಿಕಾರ್ಜುನ್ ಅವರ ಜೊತೆನೆ ಯಾಕೆ ಗುರ್ಸ್ಕೊಂಡ್ರಿ? ಇಲ್ಲಿ ಬಹಳ ದಿನದ ಕಾಲ ಏನು ಇವತ್ತು MP ಪ್ರಕಾಶ್ ಅವರು ಅರ್ಪಣೆ ಬಂದಂಥ ಸಂದರ್ಭದಲ್ಲಿ 2008ರಿಂದ
ಇಲ್ಲಿ ಸ್ಥಳೀಯ ನಾಯಕರು ಒಬ್ಬರು ಸ್ಥಳೀಯವಾಗಿ ಶಾಸಕರಾಗಬೇಕು. ಸ್ಥಳೀಯವಾಗಿ ಶಾಸಕರಾದರೆ ಇವತ್ತು ಎಲ್ಲರಿಗೂ ಜನರಿಗೆ ಸಿಗ್ತಾರೆ. ಇವತ್ತು ಕರ್ನಾಟಕ ರೆಡ್ಡಿ ಅವರು ಕೂಡ ಹೊರಗಿನವರು, MP ಪ್ರಕಾಶ್ ಅವರು ಕೂಡ ಹೊರಗಿನವರು, MP ರವೀಂದ್ರ ಕೂಡ ಹೊರಗಿನವರು. ಈಗ ಇವಿಬ್ಬರು ಹೊರಗಿನವರಾಗಿರೋದ್ರಿಂದ ಸ್ಥಳೀಯವಾಗಿ ಯಾರನ್ನಾದ್ರೂ ಇಲ್ಲಿ MLA ಮಾಡ್ಬೇಕಂತೇಳಿ ಈ ಕ್ಷೇತ್ರದ ಜನರ ಒಂದು ಭಾವನೆ ಆಗಿತ್ತು. ಇವತ್ತು MP ರವೀಂದ್ರ ಅವ್ರ ತೀರಿಕೆ ನಂತರ ಅವತ್ತೇನು ಅವರ ಅಕ್ಕರಾಗಿರ್ತಕ್ಕಂಥ ಲತಾ ಮಲ್ಲಿಕಾರ್ಜುನರವರು, ಇವತ್ತು ಅವರ ಪತಿಯವರು ಮಲ್ಲಿಕಾರ್ಜುನರವರು ಇಲ್ಲೇ ನಮ್ಮ ಮೇಳಪೇಟೆ ಒಂದು ಕುಟುಂಬದ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರು. ಅವರು ತಂದೆ ಮನೆ ಅಡಗಲಿ ಆದರೂ ಕೂಡ ಇಲ್ಲಿ ಗಂಡನ ಮನೆ ಹರಪನಹಳ್ಳಿ, ಅದು ನಮ್ಮ ಮೇಳಪೇಟೆ. ಇದನ್ನೆಲ್ಲವನ್ನು ಮನಗಂಡು ಇಲ್ಲಿ ಏನಾದರೂ ಮಾಡಿ ಸ್ಥಳೀಯವಾಗಿ ಏನು ಜನರ ಕೂಗೇನಿದೆ, ಸ್ಥಳೀಯವಾಗಿ ಇಲ್ಲಿ ಶಾಸಕರಾಗುವಂಥ ಒಂದು ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಒಂದು ಕೂಗಿತ್ತು. ಆದ್ರಿಂದ ಈ ಸ್ಥಳೀಯ ನಾಯಕರು ಯಾರಂದ್ರೆ ಅದು MP ಲತಾ ಮಲ್ಲಿಕಾರ್ಜುನ್ ಅಂತೇಳಿ ನಮಗೂ ಮನವರಿಕೆ ಆಯ್ತು. ಲತಾ ಮಲ್ಲಿಕಾರ್ಜುನ್ ಒಟ್ಟಿಗಿದ್ರೆ ಸ್ಥಳೀಯ ನಾಯಕತ್ವಕ್ಕೆ ಒಂದು ಅರ್ಥ ಬರುತ್ತೆ ಅಂತೇಳಿ ಅವ್ರ ಜೊತೆ ಗುರುಸ್ಕೊಂಡಿವಿ ನಾವು. ಚುನಾವಣೆ ಪೂರ್ವದಲ್ಲಿ 2 ಬಣಗಳಾಗಿನೇ ಇಲ್ಲಿ ಕ್ಷೇತ್ರದಲ್ಲಿ ಪಕ್ಷ ಸಂಘಟನೆ ನಡೀತಾ ಇತ್ತು. ಅನೇಕ ಜನ ಆಕಾಂಕ್ಷಿಗಳು ಕೂಡ ಇದ್ರು. ಇಂಥ ಸಂದರ್ಭದಲ್ಲಿ ದಿಢೀರಂತಾನೆ JDS ಪಕ್ಷವನ್ನು ತೊರೆದು ಅರಸಿಕೇರಿ ಕೊಟ್ರೇಶ್ ಅವರು ಕಾಂಗ್ರೆಸ್ ಪಕ್ಷ ಸೇರ್ಕೊಳ್ತಾರೆ. ಅವರು ಟಿಕೆಟ್ ಕೂಡ ತಗೊಳ್ತಾರೆ. ಆದ್ರೆ ನೀವು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿದ್ರಿ. ಆದ್ರೂ ಕೂಡ ನೀವು ಅವತ್ತು ಪಕ್ಷದ ಪರವಾಗಿ ನಿಲ್ಲದೆ ವ್ಯಕ್ತಿ ಪರವಾಗಿ ನಿಲ್ತೀರಿ, ಯಾಕೆ? ಇವತ್ತು ತಮಗೆಲ್ಲ ಗೊತ್ತಿರೋ ಹಾಗೆ ಹರಪನಹಳ್ಳಿಯಲ್ಲಿ ಸುಮಾರು 7-8 ಜನ ಆಕಾಂಕ್ಷಿಗಳಿದ್ರು. ಅದರಲ್ಲಿ ಪೂಜಾರಿ ಶಶಿಧರ್ ಅವರು ಒಬ್ಬರು ಆಕಾಂಕ್ಷಿಯಾಗಿದ್ರು. ಸ್ಥಳೀಯ ಮಟ್ಟದಲ್ಲಿ ಹೇಳ್ಬೇಕಂದ್ರೆ ಚಂದ್ರಶೇಖರ್ ಭಟ್ರವರು ಆಕಾಂಕ್ಷಿಗಳಾಗಿದ್ರು. HB ಪರಸಮ್ಮಪ್ಪನವರು ಕೂಡ ಆಕಾಂಕ್ಷಿಯಾಗಿದ್ರು. ಅದರೊಟ್ಟಿಗೆ ಲತಾ ಮಲ್ಲಿಕಾರ್ಜುನ್ ಅವರು ಕೂಡ ಆಕಾಂಕ್ಷಿಯಾಗಿದ್ರು. ಇವರು ಸ್ಥಳೀಯವಾಗಿ ಹೊರಗಡೆ ಬಿಟ್ಟು ಸ್ಥಳೀಯವಾಗಿ ಹೇಳ್ಬೇಕಂದ್ರೆ ಹೊರಗಿನವ್ರು ಬಹಳ ಜನ ಇದ್ರು. 8ರಿಂದ 10 ಜನ ಹೊರಗಿನವರು ಇದ್ರು. ಸ್ಥಳೀಯ ನಾಯಕರಲ್ಲಿ ಇವರು ಪ್ರಭಾವಶಾಲಿಯಾಗಿ 4 ಜನ ಇದ್ರು. ಈ 4 ಜನದಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ನಾವು ಪಕ್ಷಕ್ಕೆ ಮಾಡ್ತಿದ್ವಿ. ಯಾಕಂದ್ರೆ ಅವ್ರದೇ ಆದಂತ ಒಂದು ಶ್ರಮ ಹಾಕಿದ್ರು, ಪಕ್ಷ ಸಂಘಟನೆ ಮಾಡಿದ್ರು. ಅವರು ಕೂಡ ಮೂಲದ ಕಾಂಗ್ರೆಸ್ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರು. ಅವರು ಕೂಡ ಜನರಲ್ಲಿ ಬೆರೆತಿದ್ರು. ಅವರು ಕೂಡ ಈ ಪಕ್ಷಕ್ಕೆ ಅವ್ರದಂತ ಸೇವೆ ಸಲ್ಲಿಸಿದ್ರು. ಇದರಲ್ಲಿ ಯಾರಿಗೆ ಕೊಟ್ಟರು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ನಾವೆಲ್ಲರೂ ಬೆಂಬಲ ವ್ಯಕ್ತಪಡಿಸಿದ್ವಿ. ಆದರೆ ಅದು ಆಗಲಿಲ್ಲ. ರಾಜಕೀಯ ಒತ್ತಡನೋ ಏನು ಬೇರೆ ಬೇರೆ ಕಾರಣದಿಂದ ಎಲ್ಲರಿಗೂ ಟಿಕೆಟ್ ಕೈ ತೆಪ್ಪೋದು. ಆ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಅವತ್ತು ಜನರು ಬದಲಾವಣೆ ಬಯಸಿದ್ರು. ಕಾಂಗ್ರೆಸ್ ಪಕ್ಷವನ್ನ ಇವರು ಕೂಡ ಕಾಂಗ್ರೆಸ್ ಪಕ್ಷವಂತಾನೆ ಓಟ್ ಹಾಕಿದ್ದು. ಲತಾ ಮಲ್ಲಿಕಾರ್ಜುನ್ ಅವರು ಕೂಡ ಇವರು ಕಾಂಗ್ರೆಸ್ ಅಂತಾನೆ ಜನ ಓಟ್ ಹಾಕಿದ್ದು. ಯಾಕಂದ್ರೆ ಒಬ್ಬ ಪಕ್ಷೇತರ ಅಭ್ಯರ್ಥಿಯಾಗಿ 73,000 ಓಟ್ ಅಂದ್ರೆ ಸುಲಭಲ್ಲ. ಆ ಕಾಂಗ್ರೆಸ್ ಪಕ್ಷ ಅಂತಾನೆ ಓಟ್ ಹಾಕಿದ್ದು. ಆದ್ರಿಂದ ನಾವೆಲ್ಲರೂ ಸೇರಿ ಕಾಂಗ್ರೆಸ್ ಲತಾಕೊಂಡು ಬೆಂಬಲಿಸೋದು ಅನಿವಾರ್ಯ ಆಗಿತ್ತು. ಪ್ರಥಮ ಬಾರಿಗೆ ಹರಪನಹಳ್ಳಿ ಕ್ಷೇತ್ರದಲ್ಲಿ ಮಹಿಳೆಯೊಬ್ಬರು ಅದು ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತು ಗೆಲುವು ಪಡಿತಾರೆ. ಅದು ಕಂದಾಯ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥ ಕರ್ನಾಟಕ ರೆಡ್ಡಿ ವಿರುದ್ಧ ನಿಂತು ಗೆಲುವು ಸಾಧಿಸದೈತಲ್ಲ, ಅದಕ್ಕೆ ಪ್ರಮುಖವಾಗಿ ಕಾರಣ ಆದ್ರೂ ಏನಿತ್ತಂತ ಅನ್ಸುತ್ತೆ? ದಿವಂಗತ MP ರವೀಂದ್ರ ಅವರು ಏನು ಅಕಾಲಿಕ ಮರಣ ಹೊಂದಿದ್ರು. ಮರಣ ಹೊಂದಿದ ಸಂದರ್ಭದಲ್ಲಿ ಈ ಕ್ಷೇತ್ರದಲ್ಲಿ ಯಾರು ಕೂಡ ನಾವು ಕಾಂಗ್ರೆಸ್ ಪಕ್ಷವನ್ನ ಕಟ್ಟೋಣ, ಇಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಬೆಳೆಸೋಣ, ನಾವು ಕಾಂಗ್ರೆಸ್ ಪಕ್ಷದ ಸಾರಥ್ಯವನ್ನು ವಹಿಸ್ಕೊಂತೀವಿ, ನಾವೆಲ್ಲರೂ ನಿಮ್ಮೊಟ್ಟಿಗೆ ಇರ್ತೇವೆ ಅಂತೇಳಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಯಾರು ಕೂಡ ಬೆನ್ನು ತಟ್ಟುವಂತ ಕೆಲಸ ಮಾಡಲಿಲ್ಲ. ಆದರೆ ಈ ಕ್ಷೇತ್ರದಲ್ಲಿ ನಾನು ಶಾಸಕರಾಗಬೇಕು, ಈ ಕ್ಷೇತ್ರದಲ್ಲಿ ನಮ್ಮ ತಂದೆನ ಹಾಕಿಕೊಟ್ಟೋ ದಾರಿಯಲ್ಲಿ ನಡಿಬೇಕು ಅನ್ನೋ ಉದ್ದೇಶದಿಂದ ಅವರು ಶಾಸಕರ ಆಗ್ಬೇಕನ್ನೋ ಆಸೆಯಿಂದ ಬಂದಿರತಕ್ಕಂಥರಲ್ಲ ಅವರು. ಲತಾ ಮಲ್ಲಿಕಾರ್ಜುನ್ ಅವರು ಈ ಕ್ಷೇತ್ರದಲ್ಲಿ ಏನಾದರೂ ನಮ್ಮಿಂದ ನಮ್ಮ ತಂದೆ ಮತ್ತು ತಮ್ಮ ಮಾಡಿಟ್ಟು ಹೋಗಿರ್ತಕ್ಕಂಥ ಕೆಲಸಗಳನ್ನ ಮುಂದುವರಿಸ್ಬೇಕು. ಈ ಕ್ಷೇತ್ರದ ಜನರಿಗೆ ನಾವು ಬೆನ್ನೆಲುಬಾಗಿ ನಿಲ್ಲಬೇಕು. ನಾವು ಪಲಾಯನವಾದಿಗಳು ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಲ್ಲಿ ಏನಿವತ್ತು ಆಫೀಸ್ ಬಾಗಲಾಗಿರ್ತಕ್ಕಂಥ ಆಫೀಸನ್ನು ಓಪನ್ ಮಾಡಿ
ಆ ಆಫೀಸಲ್ಲಿ ಲತಾ ಮಲ್ಲಿಕಾರ್ಜುನ್ ಅವರು ಕೂತ್ಕೊಂಡು ಸುಮಾರು 4 ವರ್ಷಗಳ ಕಾಲ ಇವತ್ತು ಕಾಂಗ್ರೆಸ್ ಪಕ್ಷ ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಮನೆಗೆ ಹೋಗುವ ಮುಖಾಂತರ ಅವ್ರ ಕಷ್ಟದಲ್ಲಿ ಭಾಗಿಯಾಗುವ ಮುಖಾಂತರ ಹಬ್ಬ ಹರಿದಿನ ಮದುವೆ ಸಮಾರಂಭಗಳಿಗೆ ಭಾಗವಹಿಸುವ ಮುಖಾಂತರ ಅವರ ಕೈಲಾದಷ್ಟು ಸಮಾಜ ಸೇವೆಗಳನ್ನು ಮಾಡುವ ಮುಖಾಂತರ ಒಂದು ಮನೆಗೆ ಉದಾಹರಣೆ ಹೇಳ್ಬೇಕಂದ್ರೆ ಒಂದು ಮನೆಗೆ ಒಂದು ಎಂಗೇಜ್ಮೆಂಟಿಗೆ ಹೋದ್ರು ಅಂದ್ರೆ ಅವರು ಎಂಗೇಜ್ಮೆಂಟಿಗೆ ಹೋಗ್ತಾರೆ, ಮದುವೆಗೆ ಹೋಗ್ತಾರೆ, ಸೀಮಂತ ಕಾರ್ಯಕ್ಕೆ ಹೋಗ್ತಾರೆ, ತೊಟ್ಲು ಕಾರ್ಯಕ್ಕೂ ಕೂಡ ಹೋಗ್ತಾರೆ. ಇಷ್ಟು ಅವರು ಮೈಗೂಡಿಸ್ಕೊಂಡ್ರು. ಅವರು ಜನರ ಮನಸ್ಸಿನಲ್ಲಿ ಉಳಿದ್ರು ಅವರು. ಯಾಕಂದ್ರೆ ಇವತ್ತು ಯಾರು ಕೆಲಸ ಮಾಡ್ತಾರೆ ಅವ್ರು ಕೂಲಿ ಕೊಡೋದು ಸಹಜ. ಅದು ಇವತ್ತು ಲತಾ ಮಲ್ಲಿಕಾರ್ಜುನ್ ಅವರು ಯಾವುದೇ ಫಲಾಪೇಕ್ಷೆ ಇಲ್ದಲೆ ಇಲ್ಲಿ ಕೆಲಸ ಮಾಡಿದ್ರು. ಅವರೊಟ್ಟಿಗೆ ಅವರ ಮನೆಯವರಾಗಿರ್ತಂಥ ಮಲ್ಲಿಕಾರ್ಜುನ್ ಅವರು ಕೂಡ ಅವ್ರಿಗೆ ಕೈ ಜೋಡಿಸಿದ್ರು. ಅವರು ನಿಜವಾಗ್ಲೂ ಕೂಡ ಅವರು ಓಡಾಡುವ ರೀತಿ ನೋಡಿದ್ರೆ ಸುಮಾರು 10-11 ಗಂಟೆ ಆದ್ರೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಿದ್ರು. ನಾನು ಹೇಳ್ತಿದ್ದೆ ಅವರಿಗೆ, ಅಕ್ಕ ಇಷ್ಟೊತ್ತಂಗೆ 11-11 ತನಕ ಯಾಕೆ ನೀವು ಹಳ್ಳಿಯಲ್ಲಿ ಇರ್ತೀರಿ, ಬೇಗ 6:30-7 ಗಂಟೆಗೆ ನೀವು ಮನೆ ಬಂದು ಸೇರ್ಕೇಳ್ರಿ, ಇಷ್ಟೊತ್ತಂಗೆ ಇರೋದು ಸೂಕ್ತ ಅಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ಕೂಡ ಇಲ್ಲ, ಜನರು ಬಿಡ್ತಾ ಇಲ್ಲ, ಜನರು ಕಾರ್ಯಕ್ರಮಕ್ಕೆ ಕರೀತಾರೆ, ದೀಪೋತ್ಸವ ಕರೀತಾರೆ, ಕಾರ್ತಿಕಗಳು ಕರೀತಾರೆ, ಮತ್ತೆ ಅನಿವಾರ್ಯ ನಾವು ಹೋಗ್ಲೇಬೇಕು ಅನ್ನೋ ಒಂದು ಇದರಲ್ಲಿ ಅವರು ಕೆಲಸವನ್ನು ಮಾಡಿದ್ರು. ಅವರ ಕೆಲಸಕ್ಕೆ ಪ್ರತಿಫಲವಾಗಿ ಇವತ್ತು ಶಾಸಕರಾಗಿದ್ದಾರೆ ಅವರು. ಯಾಕಂದ್ರೆ ಇವತ್ತು ಕಣಕಡ್ಡಿ ಅವರು 1,000 ರೂಪಾಯಿ ಕೊಟ್ಟರು. ಇವತ್ತು ಈ ಕ್ಷೇತ್ರ ದುಡ್ಡು ಮತ್ತು ಜಾತಿ ಮೀರಿ ಇವತ್ತು ಲತಾ ಮಲ್ಲಿಕಾರ್ಜುನ್ ಕೈ ಹಿಡಿತು. ಹೇಳ್ಬೇಕಂದ್ರೆ ಇಲ್ಲಿ ಕ್ಷೇತ್ರ ಜಾತಿ ಮತ್ತು ದುಡ್ಡಿಗೆ ಬೆಲೆ ಕೊಡೋಲ್ಲ ಅನ್ನೋಕ್ಕೆ ಮೊನ್ನೆ ನಡೆತಕ್ಕಂಥ ಚುನಾವಣೆನೇ ಸಾಕ್ಷಿ. ತಾವು ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿ ಬೆಂಬಲಿಸ್ತೀರಿ, ಅವರೇ ಗೆಲುವು ಪಡಿತಾರೆ. ನಂತರ ತಾವು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದಿರಿ, ಹಾಗಾಗಿ ತಮ್ಮನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತೇಳಿ KPCCಗೆಲ್ಲ ಪತ್ರ ಬರೆದ್ರು. ಆದ್ರೂ ಕೂಡ ಪಕ್ಷ ಯಾಕೆ ನಿಮ್ಮ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಿಲ್ಲ? ನಾವು ಪಕ್ಷ ಬಿಟ್ಟಿದೀವಿ ಅಂತ ಯಾರು ಹೇಳಿದ್ರು? ನಾವು ಪಕ್ಷ ಬಿಟ್ಟಿಲ್ಲ. ಪಕ್ಷ ಪೂಜಾರಿ ಶಶಿಧರ್ ಪರಸಮಪ್ಪ ಪಕ್ಷದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಯಾವುದೇ ವ್ಯಕ್ತಿ ಕೊಟ್ಟರು ನಾವು ಪಕ್ಷ ಬೆಂಬಲಿಸ್ತಿದ್ವಿ. ಪಕ್ಷ ಬಿಡೋ ಪ್ರಶ್ನೆನೇ ಇಲ್ಲ. ನಾವು ಸುಮಾರು 8ರಿಂದ 10 ದಿವಸ ಅಷ್ಟೇ ಗ್ಯಾಪ್ ಪಕ್ಷಕ್ಕೂ ನಮಗೂ. ಅದ್ರ ಮಧ್ಯೆ ನಾವೆಲ್ಲ ಹೈಕಮಾಂಡ್ ಜೊತೆಗೆ ಕಾಂಟ್ಯಾಕ್ಟ್ ನಲ್ಲಿ ಇದ್ವಿ. ನಾವು ಲತಾ ಮಲ್ಲಿಕಾರ್ಜುನ್ ಚುನಾವಣೆ ನಡೀತಂತ ಸಂದರ್ಭದಲ್ಲಿ ಹೈಕಮಾಂಡ್ ಅವರು ಲತಾ ಮಲ್ಲಿಕಾರ್ಜುನ್ಗೆ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ನಿಮ್ ಪರವಾಗಿ ರಿಪೋರ್ಟ್ ಇದೆ, ನೀವು ಗೆದ್ರೆ ಬೇರೆ ಏನೋ ನೀವು ಬೇರೆ ಪಕ್ಷಕ್ಕೆ ಹೋಗೋದಾಗಲಿ, ಬೇರೆ ನಿರ್ಧಾರ ತೆಗೆದುಕೊಳ್ಬೇಡ್ರಿ, ನೀವು ನಮ್ಮ ಪಕ್ಷ ಜೊತೆಗೆ ಇರ್ಬೇಕು, ನಮ್ಮ ಜೊತೆಗೆ ಇರ್ಬೇಕು ಅಂತೇಳಿ ಹೈಕಮಾಂಡ್ ಅವರೊಟ್ಟಿಗೆ ಚರ್ಚೆ ಮಾಡಿದ್ದಾರೆ. ನಾವು ಇವತ್ತು ಪಕ್ಷದಲ್ಲಿ ಇದ್ದೀವಿ. 10-15 ದಿವಸ ಅಷ್ಟೇ ಗ್ಯಾಪ್ ನಮಗೂ ಪಕ್ಷಕ್ಕೂ. ನಾವು ಯಾರನ್ನೂ ಸೋಲ್ಸಕ್ ಪ್ರಯತ್ನ ಮಾಡಿಲ್ಲ. ಪಕ್ಷದ ಅಭ್ಯರ್ಥಿ ನಾವು ಕಾಂಗ್ರೆಸ್ ಪಕ್ಷ ಸೋಲ್ಸ್ಬೇಕು ಅಂತೇಳಿ, ಬಿಜೆಪಿ ಸೋಲ್ಸ್ಬೇಕು ಅಂತೇಳಿ ಪ್ರಯತ್ನ ಮಾಡಿಲ್ಲ. ನಮ್ಮ ಅಭ್ಯರ್ಥಿ ಗೆಲ್ಲಕ್ಕೋಸ್ಕರ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀವಿ. 2008ರಿಂದಲೂ ಅರ್ತಮಳ್ಳಿ ಕ್ಷೇತ್ರ ಜನರಲ್ ಆದಾಗಿನಿಂದಲೂ ಕೂಡ ಇಲ್ಲಿ ಪರಮೇಶ್ವರ್ ನಾಯ್ಕ್ ಬಣ ಮತ್ತು MP ರವೀಂದ್ರ ಬಣ ಅಂತೇಳಿ 2 ಬಣಗಳಾಗಿ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ವು ಮತ್ತು ಪಕ್ಷ ಸಂಘಟನೆ ಕೂಡ ಮಾಡ್ತಾ ಇದಾವ. ಇದೀಗ ತಾವು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ್ಮೇಲೆ ಈ 2 ಬಣಗಳನ್ನ ಒಗ್ಗೂಡಿಸಿಕೊಂಡು ಪಕ್ಷ ಸಂಘಟನೆ ಮಾಡ್ತೀರಾ? ತಮ್ಮ ಪ್ಲಾನ್ ಏನಿದೆ? ಈಗಾಗಲೇ ಹೈಕಮಾಂಡ್ ಆದೇಶದ ಪ್ರಕಾರ, ಶಾಸಕರ ಆದೇಶದ ಪ್ರಕಾರ ಇಲ್ಲಿ ಎಲ್ಲರನ್ನು ಭೇಟಿಯಾಗುವಂಥ ಕೆಲಸ ನಾನು ಆಗಲೇ ಮಾಡಿದ್ದೀನಿ. ಇದು ಒಂದು ಪಕ್ಷದಲ್ಲಿ ಒಳಗಿನ ಆಂತರಿಕ ಜಗಳ. ಇದು ಇವತ್ತು ಎಲ್ಲಿ ಸಂಘಟನೆ ಇರುತ್ತೆ, ಎಲ್ಲಿ ಪಕ್ಷ ಗಟ್ಟಿಮುಟ್ಟಾಗಿರುತ್ತೆ, ಅಲ್ಲಿ ಗುಂಪುಗಾರಿಕೆ ಇರೋದು ಸಹಜ. ಅದು ಇವತ್ತು ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ. ಇವತ್ತು ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ. ಅಲ್ಪ ಸ್ವಲ್ಪ ಇದ್ರೂ ಕೂಡ ಅದನ್ನ ಸರಿ ಮಾಡುವಂಥ ಕೆಲಸವನ್ನು ನಾವು ಮಾಡ್ಕೊತೀವಿ. ನಾನು ಈಗಾಗಲೇ ನಾನೆಲ್ಲ ಹಿರಿಯ ಮುಖಂಡರನ್ನ ಒಂದು ಬಾರಿ ಭೇಟಿಯಾಗಿದ್ದೀನಿ. ಅವರೆಲ್ಲರನ್ನೂ ಒಂದು ವೇದಿಕೆ ತರಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಅವರೆಲ್ಲರನ್ನೂ ಒಂದು ಬ್ಯಾನರ್ ಅಡಿಯಲ್ಲಿ ಒಂದು ವೇದಿಕೆಯ ಮೇಲೆ ಕೂಡಿಸ್ಕೊಂಡು ಈ ಒಂದು ಹರಪನಹಳ್ಳಿ ತಾಲೂಕಿನಲ್ಲಿ ಇಲ್ಲಿ ಕಾಂಗ್ರೆಸ್ ಗಟ್ಟಿಯಾಗಿದೆ ಅಂತೇಳಿ ಹೇಳಲಿಕ್ಕೆ ಒಂದು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ
ಮನವರಿಕೆ ಮಾಡಲಿಕ್ಕೆ ಹೈಕಮಾಂಡಿಗೆ ಈ ಒಂದು ಹರಪನಹಳ್ಳಿ ತಾಲೂಕು ಕಾಂಗ್ರೆಸ್ ಭದ್ರಕೋಟೆ ಅಂತೇಳಿ ಒಂದು ಸಂದೇಶ ರವಾನೆ ಮಾಡಲಿಕ್ಕೆ ಒಂದು ವೇದಿಕೆಯ ಕಾರ್ಯಕ್ರಮ ಇಷ್ಟರಲ್ಲೇ ನಾವು ಮಾಡ್ತಿದ್ದೀವಿ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಶಾಸಕರು ಕೂಡ ಇವತ್ತು ಕಾಂಗ್ರೆಸ್ಸು ಪಕ್ಷೇತರ ಅನ್ನೋದೇ ರೀತಿಯಲ್ಲಿ ಇವತ್ತು ನನಗೆ ಓಟ್ ಹಾಕ್ದರು ನಮ್ಮರೇ, ಓಟ್ ಹಾಕ್ದರು ನಮ್ಮರೇ. ನಾನು 2,30,000 ಜನರಿಗೆ ಕೂಡ ನಾನು ಒಬ್ಬ ಪ್ರತಿನಿಧಿ, ನಾನು ಶಾಸಕರು. ಇವತ್ತು ನೀವೆಲ್ಲರೂ ಏನು ಇವತ್ತು ನಮ್ಮಲ್ಲಿರ್ತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರು, ಸಿಟ್ಟಾಗಿರ್ತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರು, ಬಿಟ್ಟೋಗಿರತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರನ್ನ ನಾನು ಎಲ್ಲರನ್ನೂ ಮಾತಾಡಿಸಿ ಅವರೆಲ್ಲರನ್ನೂ ಒಂದು ವೇದಿಕೆಗೆ ತಂದು ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಭದ್ರಪಡಿಸಲಿಕ್ಕೆ, ಭದ್ರ ಬುನಿಯಾದಿ ಹಾಕಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತಿದ್ದೀನಿ. ಬ್ಲಾಕ್ ಕಾಂಗ್ರೆಸ್ ಹುದ್ದೆ ಬಹುತೇಕವಾಗಿ ಮೇಲ್ವರ್ಗದವ್ರಿಗೆ ಇಲ್ಲ ಬಹುಸಂಖ್ಯಾತ ಸಮುದಾಯಗಳಿಗೆ ಮೀಸಲಾಗಿರ್ತಿತ್ತು. ಪ್ರಪ್ರಥಮ ಬಾರಿಗೆ ಬೋವಿ ಸಮಾಜಕ್ಕೆ ಈ ಅಧ್ಯಕ್ಷ ಸ್ಥಾನ ಸಿಕ್ಕಿದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಕಾಂಗ್ರೆಸ್ ಪಾರ್ಟಿ ಸಾಮಾಜಿಕ ನ್ಯಾಯದ ಪಾರ್ಟಿ. ಇವತ್ತು ಕಾಂಗ್ರೆಸ್ ಪಾರ್ಟಿಯಲ್ಲಿ ಜಾತಿ ಆಧಾರದ ಮೇಲೆ ಪಕ್ಷ ಕಟ್ಟಕ್ಕಾಗಲ್ಲ. ಕಾಂಗ್ರೆಸ್ ಪಾರ್ಟಿ ಒಳಗಡೆ ಪಕ್ಷದ ತತ್ವ ಸಿದ್ಧಾಂತ ಆಧಾರದ ಮೇಲೆ ಪಾರ್ಟಿ ಕಟ್ಟಬೇಕಾಗುತ್ತೆ. ಪಾರ್ಟಿಯಲ್ಲಿ ಯಾರು ಭಾಳ ವರ್ಷಗಳ ಕಾಲ ಕೆಲಸ ಮಾಡಿರ್ತಾರೆ, ಪಾರ್ಟಿಗೋಸ್ಕರ ಯಾರು ಸೇವೆಯನ್ನು ಸಲ್ಲಿಸಿರ್ತಾರೆ, ಅದರೊಟ್ಟಿಗೆ ತಾವೆಲ್ಲ ಇವತ್ತು ನೋಡ್ತಿದ್ದೀರಿ. ಇವತ್ತು ಎಲ್ಲ ಸಮಾಜದ ಜನರು ಇವತ್ತು ನನ್ನ ರಾಜಕೀಯ ಹಿನ್ನೆಲೆ ಏನಿಲ್ಲ. ನಾನು ಇವತ್ತು ಬಡ ಕುಟುಂಬದಲ್ಲಿ ಬಂದಿರತಕ್ಕಂಥ ವ್ಯಕ್ತಿ. ನಮ್ಮ ತಂದೆ ಏನು ಜಿಲ್ಲಾ ಪಂಚಾಯತಿ ಮೆಂಬರ್ ಅಲ್ಲ, ತಾಲೂಕ್ ಪಂಚಾಯತಿ ಮೆಂಬರ್ ಅಲ್ಲ, MLC ಅಲ್ಲ, MP ಅಲ್ಲ. ಆದರೆ ಇವತ್ತು ಒಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ಎಲ್ಲ ಸಮಾಜದವರು ಇವತ್ತು ನನಗೆ ಸಹಕಾರ, ಬೆಂಬಲ ಮತ್ತು ಆಶೀರ್ವಾದವನ್ನು ಮಾಡೋದನ್ನು ನೋಡಿದರೆ ನಾನು ಇನ್ನೊಂದು ಜನ್ಮದಲ್ಲಿ ಇದ್ದರೂ ಕೂಡ ಅವರನ್ನ ಋಣ ತೀರ್ಸೋಕ್ಕಾಗಲ್ಲ ಅಂತೇಳಿ ನನಗೆ ಮನವರಿಕೆ ಆಗಿದೆ. ಅವ್ರು ಕೊಡ್ತಕ್ಕಂಥ ಪ್ರೀತಿ, ಅವ್ರು ತೋರಿಸ್ತಕ್ಕಂಥ ವಿಶ್ವಾಸ ನಿಜವಾಗ್ಲೂ ಕೂಡ ಇಲ್ಲಿ ಜಾತಿ ಆಧಾರದ ಮೇಲೆ ನಾವು ಪಕ್ಷ ಕಟ್ಟಕ್ಕಾಗಲ್ಲ. ಪಕ್ಷದ ಸಿದ್ಧಾಂತ ಆಧಾರದ ಮೇಲೆ ನಾವು ಪಕ್ಷ ಕಟ್ತೀವಿ. ಎಲ್ಲ ಸಮಾಜದವರು ನನಗೆ ಬೆಂಬಲ ಕೊಡ್ತಿದ್ದಾರೆ, ಹಾರೈಸ್ತಿದ್ದಾರೆ. ಎಲ್ಲ ಸಮಾಜದೊಟ್ಟಿಗೆ ನಾನು ಕೂಡ ಇವತ್ತು ಬೆರೀತಿದ್ದೀನಿ. ಒಂದು ಪಕ್ಷದ ರಾಜ್ಯಾಧ್ಯಕ್ಷರೇ ತಮ್ಮ ಹತ್ರ ನೇರವಾಗಿ ಇವತ್ತು ಫೋನ್ ಸಂಪರ್ಕದಲ್ಲಿ ಇಟ್ಕೊಳ್ಳುವಷ್ಟು ಮಟ್ಟಿಗೆ ತಾವು ಬೆಳೆದಿದ್ದೀರಿ. ಇದಕ್ಕೆ ಏನ್ ಕಾರಣ ಅನ್ಸುತ್ತೆ ನಿಮಗೆ? ಇವತ್ತು ನಮ್ಮ ರಾಜ್ಯದ ಅಧ್ಯಕ್ಷ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ತಮಗೆಲ್ಲ ಗೊತ್ತಿರೋ ಹಾಗೆ ಕಾರ್ಯಕರ್ತರೇ ಪಕ್ಷದ ಆಸ್ತಿ ಅಂತೇಳಿ ಬಂದಿರತಕ್ಕಂಥ ವ್ಯಕ್ತಿ ಅವರು. ಇವತ್ತು ನನಗೊಬ್ಬನಿಗೆ ಅಲ್ಲ, ಸಾಮಾನ್ಯ ಕಾರ್ಯಕರ್ತರು ಯಾರು ಫೋನ್ ಮಾಡಿದ್ರು ಕೂಡ ರಾತ್ರಿ 8 ಗಂಟೆ ಮೇಲೆ ಅವ್ರ ಫೋನನ್ನು ರಿಸೀವ್ ಮಾಡ್ತಾರೆ. ಆ ಕ್ಷೇತ್ರದ ಸಮಸ್ಯೆ ಬಗ್ಗೆ ಗಮನ ಹರಿಸ್ತಾರೆ. ಅವರ ಕೈಲಾದಷ್ಟು ಸಹಾಯವನ್ನು ಮಾಡ್ತಾರೆ. ಇವತ್ತು ನಾನು ಸುಮಾರು ವರ್ಷಗಳ ಕಾಲ ಭಾಳ ಜನ KPCC ಅಧ್ಯಕ್ಷರು ನೋಡಿದ್ದೀನಿ. ಇವತ್ತು ಡಿ ಕೆ ಶಿವಕುಮಾರ್ ಅವರು ಬೆಳಗ್ಗೆ 8 ಗಂಟೆಲಿಂದ ರಾತ್ರಿ 2-2:30 ತನಕ ಕಾರ್ಯಕರ್ತರನ್ನ ಭೇಟಿ ಮಾಡುವಂತ ಒಬ್ಬ ಅಧ್ಯಕ್ಷ ನೋಡಿದ್ದೇನೆ ಅಂದ್ರೆ ಅದು ಡಿ ಕೆ ಶಿವಕುಮಾರ್ ಸರ್ ಅವರು. ಇವತ್ತು ಡಿ ಕೆ ಶಿವಕುಮಾರ್ ಅವರು ಎಷ್ಟೇ ಒತ್ತಡದ ಕೆಲಸ ಇದ್ರೂ ಕೂಡ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಇವತ್ತು ಅವರು ಬೆನ್ನೆಲುಬಾಗಿ ನಿಂತಿದ್ದಾರೆ. ಇವತ್ತು ಅವರ ಸಮಸ್ಯೆಗಳನ್ನು ಕೇಳ್ತಾರೆ, ಅವರ ಕಷ್ಟಗಳನ್ನು ಆಲಿಸ್ತಾರೆ. ಅವರು ನಾನೆಲ್ಲ ಯಾರೇ ಫೋನ್ ಮಾಡಿದ್ರು ಕೂಡ ಫೋನನ್ನು ರಿಸೀವ್ ಮಾಡಿ ಮಾಡ್ತಾ ಇರ್ತಾರೆ. ಅದರಲ್ಲಿ ವಿಶೇಷವಾಗಿ ನನ್ನ ಮೇಲೆ ಅವರು ಭಾಳ ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ. ಅವರು ಡಿ ಕೆ ಶಿವಕುಮಾರ್ ಸರ್ ಅವರು ಅದೇನೋ ಗೊತ್ತಿಲ್ಲ, ನನಗೆ ಪುರಸಭೆ ಎಲೆಕ್ಷನ್ ಮುಂಚಿತವಾಗಿ 2-3 ಸಲ ಎಲೆಕ್ಷನ್ ಫೋನ್ ಮಾಡಿದ್ರು. MLA ಎಲೆಕ್ಷನಲ್ಲಿ ಕೂಡ ನನಗೆ 2-3 ಸಲ ಫೋನ್ ಮಾಡಿದ್ರು. ಈಗಲೂ ಕೂಡ ರಾತ್ರಿ ನಾನು ಫೋನ್ ಮಾಡಿದರೆ ಫೋನ್ ರಿಸೀವ್ ಮಾಡ್ತಾರೆ, ಚರ್ಚೆ ಮಾಡ್ತಾರೆ. ಈ ಕ್ಷೇತ್ರದ ಆಗುಗಳ ಬಗ್ಗೆ ಚರ್ಚೆನೂ ಮಾಡ್ತಾರೆ. ರಾಜ್ಯದಲ್ಲಿ ಕೂಡ ನಿಮ್ಮ ಪಕ್ಷದ ಅಧಿಕಾರದಲ್ಲಿದೆ, ಕ್ಷೇತ್ರದಲ್ಲಿ ಕೂಡ ನೀವು ಬೆಂಬಲಿಸಿದವರೇ ಗೆಲುವು ಪಡೆದಿದ್ದಾರೆ. ಪಕ್ಷೇತರ ಅಭ್ಯರ್ಥಿ ಆಗಿರೋದ್ರಿಂದ ಎಲ್ಲ ಜನರು ಪಕ್ಷಾತೀತವಾಗಿ ಶಾಸಕರನ್ನು ಬೆಂಬಲಿಸಿದ್ರು. ಹಾಗಾಗಿ ಜನರು ಕೂಡ ನಿರೀಕ್ಷೆಗಳು ಹೆಚ್ಚಾಗಿದ್ದಾವೆ. ಶಾಸಕರು ಜನರ ನಿರೀಕ್ಷೆಯಂತೆ ಕೆಲಸ ಮಾಡ್ತಾ ಇದ್ದಾರಾ? ಖಂಡಿತ
ಕೆಲಸ ಮಾಡ್ತಿದ್ದಾರೆ. ಇವತ್ತು ನಮ್ಮ ರಾಜ್ಯ ನಾಯಕರಾಗಿರ್ತಕ್ಕಂಥ ಇವತ್ತೇನು ಸಿದ್ದರಾಮಯ್ಯನವರು ಎರಡನೇ ದೇವರಾಜ ಅರಸ್ ಅಂದರೆ ತಪ್ಪಾಗಲಾರದು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ, ಚುನಾವಣೆ ಸಂದರ್ಭದಲ್ಲಿ ಅವರು 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದರು. ಆ 5 ಗ್ಯಾರಂಟಿಯಲ್ಲಿ ಒಂದು ಉಚಿತ ವಿದ್ಯುತ್ತು, 200 ಯೂನಿಟನ್ನು ಜನರಿಗೆ ಕೊಡಬೇಕು. ಅದರೊಟ್ಟಿಗೆ ನಿರುದ್ಯೋಗಿ ಯುವಕರಿಗೆ ಭತ್ಯವನ್ನು ಕೊಡಬೇಕು, ಗೌರವಧನವನ್ನು ಕೊಡಬೇಕು. ಅದರೊಟ್ಟಿಗೆ ಒಂದು ಏನು ಮಹಿಳೆಯರಿಗೆ ಒಂದು ಶಕ್ತಿ ತುಂಬುವಂಥ ಶಕ್ತಿ ಯೋಜನೆಯನ್ನು ಜಾರಿ ತರಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರತಿ ಹೆಣ್ಣು ಮಕ್ಕಳಿಗೆ ಯಜಮಾನಿಯ ಒಡತಿಗೆ 2,000 ರೂಪಾಯಿ ದುಡ್ಡನ್ನು ಹಾಕುವ ಅಕೌಂಟಿಗೆ ಜಮಾ ಮಾಡುವ ಮುಖಾಂತರ ಮತ್ತು ಬಸ್ ಫ್ರೀ, ಮಹಿಳೆಯರಿಗೆ ಬಸ್ ಫ್ರೀ ಕೊಡುವ ಮುಖಾಂತರ ಇವತ್ತು ಸುಮಾರು 60,000 ಕೋಟಿಗಳನ್ನು ವರ್ಷಕ್ಕೆ ಖರ್ಚು ಮಾಡುವ ಮುಖಾಂತರ ಇಂಥ ದೊಡ್ಡ ಯೋಜನೆಯನ್ನು ಇವತ್ತು ರಾಜ್ಯದಲ್ಲಿ ಚಾಲನೆಯನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ DK ಶಿವಕುಮಾರ್ ಸರ್ ಅವರು. ಇಂಥ ದೊಡ್ಡ ಯೋಜನೆಯನ್ನು ಜಾರಿಗೆ ತಂದಂಥ ಸಂದರ್ಭದಲ್ಲಿ ಅಭಿವೃದ್ಧಿಗೆ ಸ್ವಲ್ಪ ತೊಡಕಾಗೋದು ಸಹಜ. ಇವತ್ತು ಜನರ ನಿರೀಕ್ಷೆ ಭಾಳ ಇದೆ. ಇವತ್ತು ಅಂಥ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲೂ ಕೂಡ ಇವತ್ತು ಲತಾ ಮಲ್ಲಿಕಾರ್ಜುನರವರು ಶಾಸಕರಾಗಿ ಕೆಲಸ ಮಾಡ್ತಿದ್ದಾರೆ. ಅವರ ಮನೆಯವರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಸರ್ ಅವರು ಕೂಡ ಅವ್ರಿಗೆ ಬೆನ್ನೆಲುಬಾಗಿ ಅವರು ಕೂಡ ಇವತ್ತು ಈ ಕ್ಷೇತ್ರದ ಒಳಿತಿಗಾಗಿ ಅವರು ಕೂಡ ಕೆಲಸ ಮಾಡ್ತಿದ್ದಾರೆ. ತಮಗೆಲ್ಲ ಗೊತ್ತಿರೋ ಹಾಗೆ ಯಾವ ಕ್ಷೇತ್ರದಲ್ಲೂ ಕೂಡ ಅನುದಾನ ಇಲ್ಲ ಅಂತೇಳಿ ನಾನು ಕೇಳ್ಪಟ್ಟಿದ್ದೀನಿ. ಆದರೆ ಇಲ್ಲಿ ಅರ್ಪಣೆಯಲ್ಲಿ ನಮಗೆ ಏನು ದಿವಂಗತ MP ರವೀಂದ್ರ ಅವರು ಏನು 379J ಅನ್ನ ಈ ಕ್ಷೇತ್ರಕ್ಕೆ ಸೇರ್ಪಡೆ ಬಳ್ಳಾರಿಗೆ ಸೇರ್ಪಡೆ ಮಾಡೋ ಮುಖಾಂತರ ಏನು 379J ಅನ್ನು ಕೊಟ್ಟರು, ಅದರ ಒಂದು ಪ್ರತಿಫಲವಾಗಿ ಇವತ್ತು KKRDB ಏನಿದೆ ಇವತ್ತು ಆ ಒಂದು ಯೋಜನೆಯಲ್ಲಿ ಸುಮಾರು 50 ಕೋಟಿಗಿಂತ ಹೆಚ್ಚು ಅನುದಾನ ನಮಗೆ ಅರಮನೆ ಕ್ಷೇತ್ರಕ್ಕೆ ತೆಗೆದುಕೊಂಡು ಬಂದಿದ್ದಾರೆ. ಅದಲ್ಲದೆ DMF ಫಂಡ್ ಅನ್ನು ಕೂಡ ಈ ಕ್ಷೇತ್ರಕ್ಕೆ ತರಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಿದ್ದಾರೆ. ಅದಲ್ಲದೆ ಮುಖ್ಯಮಂತ್ರಿಗಳು ಅವರ ವಿವೇಚನೆ ಅಡಿಯಲ್ಲಿ KKRDB ಫಂಡಲ್ಲಿ 5 ಕೋಟಿ ರೂಪಾಯಿ ಅನುದಾನವನ್ನು ಈ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ. ಅದಲ್ಲದೆ ನಗರ ಪ್ರದೇಶ ಪಟ್ಟಣದಲ್ಲಿ ಭಾಳ ಸಮಸ್ಯೆ ಇರೋದ್ರಿಂದ ಒಳಚರಂಡಿ ಸಮಸ್ಯೆ ಇದೆ, ಡ್ರೈನೇಜ್ ಸಮಸ್ಯೆ ಇದೆ, CC ರಸ್ತೆಗಳ ಸಮಸ್ಯೆ ಇದೆ. ಇಲ್ಲಿ ಅದನ್ನೆಲ್ಲ ಮನಗಂಡು ಇವತ್ತೇನು ಅಲ್ಪಸಂಖ್ಯಾತ ನಮ್ಮ ವಸತಿ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಸಾಹೇಬರವರ ಒಂದು ಇಲಾಖೆಯಲ್ಲಿ ಸುಮಾರು 25ರಿಂದ 30 ಕೋಟಿ ರೂಪಾಯಿ ಅನುದಾನವನ್ನು ಈ ಪಟ್ಟಣಕ್ಕೆ ಅಲ್ಪಸಂಖ್ಯಾತ ಕಾಲೋನಿಗಳನ್ನು ಅಭಿವೃದ್ಧಿ ಪಡಿಸೋಕ್ಕೋಸ್ಕರ ಇವತ್ತು ಅನುದಾನವನ್ನು ತೆಗೆದುಕೊಂಡು ಬಂದಿದ್ದಾರೆ. ಎಲ್ಲ ಅನುದಾನವನ್ನು ಈ ಕ್ಷೇತ್ರಕ್ಕೆ ವಿನಿಯೋಗ ಆಗ್ತಿದೆ. ಅದಲ್ಲದೆ ಅವರು ಇನ್ನೂ ಬೇರೆ ಬೇರೆ ಮೂಲಗಳಿಂದ ಅವರು ಅದೇ ಆ ಇಲಾಖೆಯಲ್ಲಿ ಸುಮಾರು ವರ್ಷಗಳ ಕಾಲ ಅವರು ಸರ್ಕಾರಿ ನೌಕರಾಗಿ ಸೇವೆ ಸಲ್ಲಿಸಿ ಅನುಭವ ಹೊಂದಿರೋದರ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಇಲಾಖೆಯಲ್ಲೂ ಕೂಡ ಅವರು ಈ ಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡಲಿಕ್ಕೆ ಅನೇಕ ಅನುದಾನಗಳನ್ನು ತರ್ತಾ ಇದ್ದಾರೆ. ಇವತ್ತು ತಮಗೆಲ್ಲ ಗೊತ್ತಿರೋ ಹಾಗೆ ಈ ವಾಲ್ಮೀಕಿ ಸಮುದಾಯ ಭವನ ಅದ್ದಕ್ಕೆ ನಿಂತಿರೋದು ತಮಗೆಲ್ಲ ಗೊತ್ತಿದೆ. ಇವತ್ತು ಆ ವಾಲ್ಮೀಕಿ ಸಮುದಾಯ ಭವನಕ್ಕೆ ದಿವಂಗತ MP ರವೀಂದ್ರ ಅವರು ಚಾಲನೆ ಕೊಟ್ಟರು. ಆ ಚಾಲನೆ ಕೊಟ್ಟ ನಂತರ MP ರವೀಂದ್ರ ಅವರು ತೀರಿಕೆ ನಂತರ ಕೂಡ ಅದು ಸ್ಥಗಿತಗೊಂಡಿತ್ತು ಕಾಮಗಾರಿ. ಬೇರೆ 50 ಲಕ್ಷ 60 ಲಕ್ಷ ಆ ಸಮುದಾಯ ಭವನಕ್ಕೆ ಹಾಕೋದೇ ಒಂದು ದೊಡ್ಡ ಅನುದಾನ ಆಗಿತ್ತು. ಆದರೆ MP ಲತಾ ಮಲ್ಲಿಕಾರ್ಜುನರವರು ವಿಶೇಷ ಕಾಳಜಿ ವಹಿಸಿ ಈ ರಸ್ತೆಯಲ್ಲಿ ನಾನು ಪ್ರತಿದಿನ ನಿತ್ಯ ಓಡಾಡ್ತಿದ್ದೀನಿ. BJP ಸರ್ಕಾರ ಇದ್ರೂ ಕೂಡ BJP ಸಚಿವರು ರಾಮುಲು ಇದ್ರೂ ಕೂಡ ಅವರನ್ನು ಮನವೊಲಿಸಿ ಅವರಲ್ಲಿ ಒಂದು ಬೇಡಿಕೆಯನ್ನಿಟ್ಟು ಈ ಸಮುದಾಯ ಭವನಕ್ಕೆ 3 ಕೋಟಿ ರೂಪಾಯಿಯನ್ನು ಸ್ಯಾಂಕ್ಷನ್ ಮಾಡಿಸಿದ್ರು. ಅದಲ್ಲದೆ ತಿಪ್ಪನಹಳ್ಳಿ ವಾಲ್ಮೀಕಿ ಸಮುದಾಯ ಭವನಕ್ಕೆ 1 ಕೋಟಿ ರೂಪಾಯಿ, ಎಡಳಿ ವಾಲ್ಮೀಕಿ ಸಮುದಾಯ ಭವನಕ್ಕೆ 1 ಕೋಟಿ ರೂಪಾಯಿ, ಹೀಗೆ ಇಂಥ ಅನೇಕ ಕಾಮಗಾರಿಗಳನ್ನು ಈಗಾಗಲೇ ಅವರು ಚಾಲನೆ ಕೊಟ್ಟಿದ್ದಾರೆ. ತಮಗೆ ಗೊತ್ತಿರೋ ಹಾಗೆ 5 ವರ್ಷಗಳ ಕಾಲ ಏನು BJP ಆಡಳಿತ ಮಾಡಿತು, ಆ ಆಡಳಿತದಲ್ಲಿ ಯಾವುದೇ ರಸ್ತೆ ಅಭಿವೃದ್ಧಿ ಆಗಲಿಲ್ಲ, ಯಾವುದೇ ಅಭಿವೃದ್ಧಿ ಕೆಲಸಗಳಾಗಲಿಲ್ಲ.
ಇವತ್ತು ಯಾವುದೇ ರಸ್ತೆಗಳಿಗೆ ಒಂದು ಪುಟ್ಟಿ ಡಾಂಬರ್ ಹಾಕುವಂಥ ಕೆಲಸ ನಡೀಲಿಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಗೆದ್ದು 8 ತಿಂಗಳಾದರೆ ಇವತ್ತು ತಾವೆಲ್ಲ ನೋಡಿದಿರಿ. ಇವತ್ತು ಗುಂಡಿ ಮುಚ್ಚುವಂಥ ಕೆಲಸ, ತಾತ್ಕಾಲಿಕ ಗುಂಡಿ ಮುಚ್ಚುವ ಕೆಲಸ ನಡೀತಿದೆ. ರೋಡ್ ಸೈಡಿಂಗ್ ಬರ್ನಿಂಗ್ ನಡೀತಾ ಕೆಲವು CC ರೋಡ್ಗಳು ನಡೀತಾ ಇದ್ದಾವೆ. ಹಂತವಾಗಿ ಏನು ಗೆದ್ದ ತಕ್ಷಣನೇ ಎಲ್ಲ ಕಾಮಗಾರಿಗಳು ಪ್ರಾರಂಭ ಆಗಲ್ಲ. ಅದರದ್ದೇ ಆದಂಥ ನಾರ್ಮ್ಸ್ ಇರುತ್ತೆ. ಟೆಂಡರ್ ಆಗ್ಬೇಕು, DPR ಆಗ್ಬೇಕು, ಟೆಂಡರ್ ಆಗ್ಬೇಕು, ಅದು ಕೆಲಸಕ್ಕೆ ಚಾಲನೆ ಸಿಗಬೇಕು, ಈಗ ಎಲ್ಲ ರೀತಿ ಇರುತ್ತೆ. ಏನು ಜನರ ನಿರೀಕ್ಷೆ ಇದೆ ಈ ಕ್ಷೇತ್ರದಲ್ಲಿ, ಏನು ಜನರ ನಿರೀಕ್ಷೆ ಇದೆ, ಆ ನಿರೀಕ್ಷೆಯನ್ನ ಲತಾ ಮಲ್ಲಿಕಾರ್ಜುನ್ ಅವರು ಖಂಡಿತ ಆ ಜನರ ನಿರೀಕ್ಷೆಗಿಂತ ಹೆಚ್ಚಿಗೆ ಕೆಲಸ ಮಾಡ್ತಾರೆ ಅಂತೇಳಿ ಇವತ್ತು ನಾವು ಆಶಾಭಾವನೆಯಲ್ಲಿ ಇದ್ದೀವಿ. ಕ್ಷೇತ್ರದಲ್ಲಿ ಎಲ್ಲೋ ಒಂದು ಸಣ್ಣ ಪ್ರಮಾಣದಲ್ಲಿ ಶಾಸಕರು ಜನರಿಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಎನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಶಾಸಕರು ಮತ್ತು ಜನರ ನಡುವೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದವರು ಸೇತುವೆಯಾಗಿ, ಸಂಪರ್ಕ ಸೇತುವೆಯಾಗಿ ಕೆಲಸ ಮಾಡಬೇಕು ಅಂತೇಳಿ ಬಯಸ್ತಾ ಇದಾರೆ. ಇದಕ್ಕೇನ್ ಹೇಳ್ತೀರಿ? ಇವತ್ತು ಶಾಸಕರ ಆಗಿ 8 ತಿಂಗಳಾಗಿದೆ. ಇವತ್ತು ಅವರು ಅವ್ರದೇ ಆದಂಥ ಕೆಲಸದಲ್ಲಿ ತೊಡ್ಕೊಂಡಿದ್ದಾರೆ. ಅವರು ಜನರಿಗೆ ಬೈತಾರೆ, ಜನರಿಗೆ ಸರಿಯಾದ ರೀತಿ ಸ್ಪಂದನೆ ಮಾಡಲ್ಲ, ಜನರೊಟ್ಟಿಗೆ ಬೆರೆಯೋದಿಲ್ಲ ಅಂತೇಳಿ ಇದನ್ನ ನಾವ್ಯಾರು ಮಾಡ್ತಾ ಇಲ್ಲ. ನಮ್ಮ ವಿರೋಧಿ ಗುಂಪಿನವರು, ವಿರೋಧ ಪಕ್ಷದವರ ಕೆಲಸ ಅದು. ರಾಜಕಾರಣದಲ್ಲಿ ಇಂಥ ಹೇಳಿಕೆಗಳನ್ನು ಅವರು ಜನರಲ್ಲಿ ಹರಿಬಿಡೋದು ಸಹಜ. ಇವತ್ತು ಲತಾ ಮಲ್ಲಿಕಾರ್ಜುನ್ ಅವರು ಒಬ್ಬ ಮಹಿಳೆ ಆದರೂ ಕೂಡ ಅವರು ಯಾವುದೇ ಕೆಲಸವನ್ನು ಕಾರ್ಯಕರ್ತರು ಹೋದಂಥ ಸಂದರ್ಭದಲ್ಲಿ ಅದು ಆಗುತ್ತೆ ಅಂದರೆ ಆಗುತ್ತೆ ಅಂತ ಹೇಳ್ತಾರೆ, ಆಗೋದಲ್ಲ ಅಂದರೆ ಇದು ಆಗೋದಲ್ಲ, ಬೇರೆಯವರಿಗೆ ಹೇಳಿದ್ದೀನಿ ಅಂತ ಹೇಳೋದು ಸಹಜ ಅದು. ಆದರೆ ಇವತ್ತು ಜನರು ಒಂದೇ ಕೆಲಸವನ್ನು 2-3 ಇಬ್ಬರ ಮೂವರು ಹೋಗಿ ಕೇಳಿದಂಥ ಸಂದರ್ಭದಲ್ಲಿ ಮತ್ತೆ ಅದು ನಿರಾಸೆ ಆಗೋದು ಸಹಜ. ಆದರೆ ಇವತ್ತು ಉದಾಹರಣೆಗೆ ನಾನು ಹೇಳ್ಬೇಕಂದ್ರೆ, ಒಂದು ಅಲ್ಪಸಂಖ್ಯಾತ ಯೋಜನೆಯಲ್ಲಿ ಒಂದು ಬೋರ್ವೆಲ್ ಕೊಡ್ತಾರೆ, ಒಂದು ಕಾರ್ಗಳು ಕೊಡ್ತಾರೆ, ವೈಯಕ್ತಿಕ ಸಾಲನು ಮಂಜೂರಾಗುತ್ತೆ. ಈ ಹರಪನಹಳ್ಳಿ ಕ್ಷೇತ್ರದಲ್ಲಿ, ಹರಪನಹಳ್ಳಿ ಪಟ್ಟಣದಲ್ಲಿ ಸುಮಾರು 18ರಿಂದ 19 ಸಾವಿರ ಅಲ್ಪಸಂಖ್ಯಾತ ಸಮಾಜ ಇದೆ. ರೂರಲಲ್ಲಿ 3ರಿಂದ 4 ಸಾವಿರ ಜನ ಅಲ್ಪಸಂಖ್ಯಾತ ವೋಟರ್ಸ್. ಇಲ್ಲಿ 18ರಿಂದ 19 ಸಾವಿರ ವೋಟರ್ಸ್, ಹಳ್ಳಿಯಲ್ಲಿ ಕೂಡ 2ರಿಂದ 3 ಸಾವಿರ ವೋಟರ್ಸ್, ಸುಮಾರು 22-23 ಸಾವಿರ ಜನಸಂಖ್ಯೆ ವೋಟರ್ಸ್ ಅಲ್ಪಸಂಖ್ಯಾತರಿದ್ದಾರೆ. ಇವತ್ತು ಅವರಿಗೆ ಎಷ್ಟು ಗಂಗಾ ಕಲ್ಯಾಣ ಬೋರ್ ಬರಬೇಕು, ಎಷ್ಟು ವೈಯಕ್ತಿಕ ನೇರ ಸಾಲ ನಾವು ಕೊಡಬೇಕು. ಇವತ್ತು ಸರ್ಕಾರದಲ್ಲಿ 3 ಗಂಗಾ ಕಲ್ಯಾಣ ಬೋರ್ ಬಂದಿದೆ ಅಲ್ಪಸಂಖ್ಯಾತರಿಗೆ. ಬೇಡಿಕೆ ಸುಮಾರು 200ರಿಂದ 300 ಜನ ಅಪ್ಲಿಕೇಶನ್ ಹಾಕಿದ್ದಾರೆ. ನಮಗೆ ಬಂದಿರೋದು 3 ಗಂಗಾ ಕಲ್ಯಾಣ ಬೋರ್ ಇದೆ, 1 ನೇರ ಸಾಲ ಇದೆ. ಬೇಡಿಕೆ ನೋಡಿದ್ರೆ ಸಾವಿರಾರು ಅರ್ಜಿಗಳು ಬಂದಿದ್ದಾವೆ. ಯಾರಿಗೆ ಕೊಡ್ಬೇಕಾಗತ್ತೆ? ಸಮಸ್ಯೆ ಇದೆ. ಜನರು ಕೂಡ, ನಾವು ಕೂಡ ಅದನ್ನ ಅರ್ಥ ಮಾಡ್ಕೋಬೇಕು. ನಾವು ಮುಂದಿನದಲ್ಲಿ ಬಜೆಟ್ ಆದ ನಂತರ ಇದಕ್ಕೆಲ್ಲ ಒಂದು ಹಣವನ್ನು ಕ್ರೋಢೀಕರಣ ಮಾಡುವಂಥ ಕೆಲಸ ಸರ್ಕಾರ ಮಾಡ್ತಿದೆ. ಹಂತವಾಗಿ ಶಾಸಕರಾದ ತಕ್ಷಣವೇ ಜಾದು ಮಾಡಲ್ಲ, ಜಾದ ಮಾಡೋಕ್ಕೂ ಬರೋದಿಲ್ಲ ಜಾದು ಮಾಡಲಿಕ್ಕೆ. ಹಂತವಾಗಿ ಜನರ ಸಮಸ್ಯೆನೂ ಆಳಿಸ್ತಾರೆ, ಅಭಿವೃದ್ಧಿನೂ ಮಾಡ್ತಾರೆ. ಇವೆಲ್ಲವನ್ನು ಅವರು ಮೈಗೂಡಿಸ್ಕೊಂಡು ಹೋಗ್ತಾರೆ. ಸರ, ಅಂತಿಮವಾಗಿ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಮತ್ತು ಜನರಿಗೆ ಏನ್ ಹೇಳಲು ಬಯಸ್ತೀರಿ? ಇವತ್ತು ಈ ದೇಶಕ್ಕೋಸ್ಕರ ಹೋರಾಡಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಸುಮಾರು ವರ್ಷಗಳ ಕಾಲ ತನ್ನದೇ ಆದಂಥ ಒಂದು ಇತಿಹಾಸ ಇರ್ತಕ್ಕಂಥ ಒಂದು ಪಾರ್ಟಿ ಒಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹುದ್ದೆಯನ್ನು ನನಗೆ ಕೊಟ್ಟಿದೆ. ಇವತ್ತು ನಾನು ನಮ್ಮ ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರದ ಯುವಕರಲ್ಲಿ, ಹಿರಿಯರಲ್ಲಿ ಮತ್ತು ಮಹಿಳಾ ಮತದಾರರಲ್ಲಿ ನಾನು ಒಂದು ಮನವಿ ಮಾಡ್ಕೊಂಡಿರೋದು ಏನಂದರೆ, ಇವತ್ತು ನಾನು ನಿಮ್ಮ ಮನೆಯ ಮಗ. ನೀವು ಕಾಲಿದ್ದು ತೋರಿಸಿದ್ದನ್ನು ನಾನು ತಲೆಯಲ್ಲಿ ಹೊತ್ತಾಕಿ ಪಾರ್ಟಿ ಕೆಲಸ ಮಾಡಲಿಕ್ಕೆ ನಾನು ಸಿದ್ಧನಿದ್ದೀನಿ. ಇವತ್ತು ಸುಮಾರು ವರ್ಷಗಳ ಕಾಲ ನಾನು ಪಾರ್ಟಿ ಕೆಲಸ ಮಾಡಿದ್ದೀನಿ. ಸುಮಾರು ವರ್ಷಗಳ ಕಾಲ ನಿಷ್ಠಾವಂತ ಕಾರ್ಯಕರ್ತನಾಗಿ, ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದೀನಿ. ಇವತ್ತು ಜಾತಿ ಆಧಾರದ ಮೇಲೆ ಪಕ್ಷ ಕಟ್ಟಕ್ಕಾಗಲ್ಲ.
ಪಕ್ಷದ ತತ್ವ ಸಿದ್ಧಾಂತ ಆಧಾರದ ಮೇಲೆ ಪಕ್ಷ ಕಟ್ಟೋಣ. ಎಲ್ಲ ಸಮುದಾಯದವರು ಇವತ್ತು ಕಾಂಗ್ರೆಸ್ ಪಾರ್ಟಿ ಗಟ್ಟಿಯಾಗಿದ್ದರೆ ಎಲ್ಲ ಸಮುದಾಯಗಳು ಕೂಡ ನೆಮ್ಮದಿ ಇರಲಿಕ್ಕೆ ಸಾಧ್ಯತೆ ಆಗ್ತೈತಿ. ಈ ದೇಶಕ್ಕೆ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಉಳಿಬೇಕು. ಈ ದೇಶದಲ್ಲಿ, ಈ ರಾಜ್ಯದಲ್ಲಿ, ಈ ಕ್ಷೇತ್ರದಲ್ಲಿ ಜನರು ನೆಮ್ಮದಿಯಿಂದ ಇರಬೇಕು. ಭಯದ ವಾತಾವರಣದಲ್ಲಿ ಯಾರು ಕೂಡ ಬದುಕಬಾರದು. ಇವತ್ತು ಅನೇಕ ತತ್ವ ಸಿದ್ಧಾಂತದ ಆಧಾರದ ಮೇಲೆ ಇವತ್ತು ನಾನು ಕೆಲಸ ಮಾಡಲಿಕ್ಕೆ, ಪಕ್ಷದ ಒಂದು ಚೌಕಟ್ಟಿನಲ್ಲಿ ಕೆಲಸ ಮಾಡಲಿಕ್ಕೆ ನಾನು ಸಿದ್ಧನಿದ್ದೀನಿ. ಇವತ್ತು ಹಿರಿಯರು, ಯುವಕರು ಎಲ್ಲರ ಮಾರ್ಗದರ್ಶನದಲ್ಲಿ ಇವತ್ತು ಪಕ್ಷವನ್ನು ನಾನು ಕಟ್ಟಲಿಕ್ಕೆ ಸಿದ್ಧನಿದ್ದೀನಿ. ಇವತ್ತು ಶಾಸಕರ ಒಂದು ಸಹಕಾರ, ಈ ಕ್ಷೇತ್ರದ ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಸಹಕಾರ, ಆಶೀರ್ವಾದದಿಂದ ಇವತ್ತು ಪಕ್ಷದ ಕೆಲಸ ಮಾಡಲಿಕ್ಕೆ, ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ಪಕ್ಷದ ಕೆಲಸ ಮಾಡಲಿಕ್ಕೆ ನಾನು ಸಿದ್ಧನಿದ್ದೀನಿ. ಆದ್ದರಿಂದ ನಾನು ಈ ಕ್ಷೇತ್ರದ ಜನರಲ್ಲಿ ಕೈ ಮುಗಿದು ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ. ಇವತ್ತು ಈ ಕ್ಷೇತ್ರದಲ್ಲಿ ಪಕ್ಷ ಗಟ್ಟಿಯಾಗಿದ್ದರೆ ನಾವು ನೀವು ಎಲ್ಲ ಅಂತ ಹೇಳ್ತಾ, ನಮ್ಮವೇನೇ ಸಣ್ಣ ಪುಟ್ಟ ತಪ್ಪಿದ್ರು ಕೂಡ ಅದನ್ನು ತಾವು ಮನ್ನಿಸ್ರಿ, ನಮ್ಮೊಟ್ಟಿಗೆ ಕೈ ಜೋಡಿಸ್ರಿ. ಮುಂದೆ ಬರ್ತಕ್ಕಂಥ MP ಎಲೆಕ್ಷನ್, ತಾಲೂಕ್ ಪಂಚಾಯತಿ ಎಲೆಕ್ಷನ್, ಜಿಲ್ಲಾ ಪಂಚಾಯತಿ ಎಲೆಕ್ಷನ್, ಸ್ಥಳೀಯ ಸಂಸ್ಥೆ ಯಾವುದೇ ಚುನಾವಣೆ ಎಲೆಕ್ಷನ್ ಇದ್ರೂ ಕೂಡ ಮೊಟ್ಟಿಗೆ ನೀವು ಎಲ್ಲ ಸೇರಿ ಈ ಕ್ಷೇತ್ರದಲ್ಲಿ ಪಕ್ಷವನ್ನು ಗಟ್ಟಿಗೊಳಿಸೋಣ. ಈ ಕ್ಷೇತ್ರದ ಅಭಿವೃದ್ಧಿಗೆ ಕಂಕಣಬದ್ಧರಾಗಿ ನಿಲ್ಲೋಣ ಅಂತ ಹೇಳ್ತಾ, ನಿಮ್ಮೆಲ್ಲ ಸಹಕಾರ, ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತೇಳಿ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಂತೀನಿ. ಇಲ್ಲಿವರೆಗೂ ನಮ್ಮ ಚಳವಳಿ ಡಿಜಿಟಲ್ ನ್ಯೂಸ್ ಒಂದಿಗೆ ಮಾತಾಡಿದ್ರೆ ತಮಗೆ ಧನ್ಯವಾದಗಳು ಸರ್. ತಮಗೂ ಕೂಡ ಧನ್ಯವಾದಗಳು. ನನಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದ ನಂತರ ತಾವು ತಮ್ಮ ತಂಡ ಏನು ಚಳವಳಿ ನ್ಯೂಸಿನ ಒಂದು ತಂಡ ಇವತ್ತು ನನಗೆ ಇಷ್ಟೆಲ್ಲ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ನೀವು ಕೂಡ ನಮ್ಮೊಟ್ಟಿಗೆ ಮುಂದಿನ ಇರಲಿ, ನಿಮ್ಮ ಆಶೀರ್ವಾದ ಇರಲಿ ಅಂತೇಳಿ ನಿಮ್ಮ ಎಲ್ಲ ಚಳವಳಿ ತಂಡದವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇದಿಷ್ಟು ಹರಪನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ MA ಅಂಜಿನಪ್ಪನವರ ಮಾತು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ನಾನು ನಿಮ್ಮೆದುರು ಬರ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ ಚಳವಳಿ ಡಿಜಿಟಲ್ ನ್ಯೂಸ್. ವಂದನೆಗಳು.